ಸಿಚುವೇಶನ್ ಏನಿದೆ ಅಂದರೆ ರಾಮ್ಗಢ ಅನ್ನೋ ಜಾಗದಲ್ಲಿ ಕಲ್ಯಾಣ ಇನ್ನೊಂದು ಅರ್ಥಕ್ವೇಕ್ ಆಗಿದೆ. ಈ ಅರ್ಥಕ್ವೇಕ್ ಆಗಿರೋ ಜಾಗದಲ್ಲಿ ಏನಾಗಿದೆ ಅಂದರೆ ಒಂದು ಆಲ್ರೆಡಿ ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ 17 ಡೆಡ್ ಬಾಡೀಸ್ ರಿಕವರಿ ಆಗಿದೆ. ಮತ್ತು ಕೆಲವು ಇದೆಲ್ಲ ಸುಮಾರು ಒಂದು 20,000 ಜನ ಇರುವಂಥ 6 ವಿಲೇಜ್ಗಳಲ್ಲಿ ಅಫೆಕ್ಟೆಡ್ ಆಗಿದೆ ಅರ್ಥಕ್ವೇಕ್. ಸೊ ಈಗ ನಾವು ಮೀಟಿಂಗ್ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ ಇದು 8 ಗಂಟೆ 12 ಗಂಟೆ ನಂತರ ಇನ್ಸಿಡೆಂಟ್ ಆಗಿ 12 ಗಂಟೆ ಆಗಿದೆ. ಈ 12 ಗಂಟೆ ಅಂತ ನಂತರ ಕರೆದಿರೋದು ಯಾಕಂದರೆ ಆಲ್ರೆಡಿ ಆಪರೇಷನ್ ಮೀನ್ಸ್ ಎಲ್ಲ ಆಪರೇಷನಲ್ಲಿದ್ದಾರೆ, ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಬಟ್ ನಮಗೆ ಅಡಿಷನಲ್ ಇನ್ನೂ 12 hours ಆದ ನಂತರ ಮಾಡ್ತಾ ಇರೋದಿಲ್ಲಪ್ಪ ಅಂದರೆ ಅಡಿಷನಲ್ ಆಗಿ ಏನು ಬೇಕು, ಯಾವ ರೀತಿ ನಾವು ಒಂದು ಇನ್ಸಿಡೆಂಟನ್ನು ರೆಸ್ಪಾನ್ಸ್ ತಗೊಳ್ಬೋದು, ಯಾವ ರೀತಿ ಆ ಚಾಲೆಂಜ್ ಆಗಿ ಅದನ್ನು ಟಾಸ್ಕನ್ನು ನಾವು ಮುಂದೆ ಒರೆಸ್ಬೋದು, ಅಂದರೆ ಯಾವ ರೀತಿ ನಾವು ಒಂದು ಡಿಸಾಸ್ಟರ್ ಆಗಿರೋಂಥ ಅರ್ಥಕ್ವೇಕ್ ಪ್ಲೇಸಲ್ಲಿ ನಾವು ಇರೋಂಥ ಕ್ಯಾಜುಯಾಲಿಟೀಸ್ ವಿಕ್ಟಿಮ್ಸ್ ಎಲ್ಲರನ್ನ ತೆಗೆದು ಮತ್ತೆ ಯಾವ್ಯಾವ ರೀತಿ ಟೀಮ್ಸ್ಗಳನ್ನು ಮಾಡಿಕೊಂಡು ಕೆಲಸ ಮಾಡಬೇಕು. ಯಾಕಂದರೆ ಟೀಮ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನಾವು ಆದಷ್ಟು ಬೇಗ ಕಡಿಮೆ ಸಮಯದಲ್ಲಿ ಕೆಲಸಗಳನ್ನು ನಾವು ನಿರ್ವಹಣೆ ಮಾಡ್ಬೋದು. ಆ ಟೀಮ್ಗಳಿಲ್ಲ ಅಂದರೆ ಅದಕ್ಕೆ ಒಂದು ಕಾಲಾವಕಾಶ ಇರೋದಿಲ್ಲ, ಆ ಟೈಮಿಗೆ ಟೈಮಿಗೆ ಸರಿಯಾಗಿ ನಾವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಮೀಟಿಂಗ್ ಕರೆದಿದ್ದೀವಿ. ಈ ಮೀಟಿಂಗಲ್ಲಿ ಏನಪ್ಪ ಅಂದರೆ ನಿಮ್ಮ ಒಂದು ವ್ಯೂಸನ್ನು ಹೇಳಬೇಕು. ಯಾವ್ಯಾವ್ದು ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದೀವಿ ಆಯಾ ರೆಸ್ಪಾನ್ಸಿಬಿಲಿಟಿಯನ್ನು ನೀವು ನಿಭಾಯಿಸಬೇಕು. ಯಾವ್ಯಾವ ರೀತಿಯಲ್ಲಿ ನೀವು ಕಾರ್ಯಗಳನ್ನು ನಮಗೆ ನಿರ್ವಹಿಸ್ತೀರಾ, ಯಾವ್ಯಾವ ಟೀಮಲ್ಲಿ ಏನೇನು ಕೆಲಸ ಮಾಡಬೇಕು, ಆಯಾ ಟೀಮ್ಗಳಿಂದ ರೆಸ್ಪಾನ್ಸಿಬಿಲಿಟಿನ ನೀವು ಈಗ ಈ ಒಂದು ಮೀಟಿಂಗಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಂತ ಕೇಳ್ತೀವಿ. ಏನು ಒಂದು ಪ್ಲಾನಿಂಗ್ ಅನ್ನು ಮಾಡ್ಕೊಂಡಿದ್ದೀವಿ, ಈ ಮಾಡ್ಯೂಲ್ ಅನ್ನು ಮಾಡಿದ ಇದ್ರ ಪ್ರಕಾರ ಒಬ್ಬೊಬ್ಬರು ರೆಸ್ಪಾನ್ಸಿಬಿಲಿಟೀಸ್ ಅನ್ನ ನೀವು ಪ್ರತಿಯೊಬ್ಬರು ಇದ್ರ ಪ್ರಕಾರ ಒಬ್ಬೊಬ್ರು ಹೇಳ್ಕೊಂಡು ಹೋಗ್ಬೇಕು. ಇಲ್ಲಿ ಆಪರೇಷನ್ ಅಲ್ಲಿ ಇದೆ, ಪ್ಲಾನಿಂಗ್ ಇದೆ, ಮತ್ತೆ ಲಾಜಿಸ್ಟಿಕ್ಸ್ ಇದೆ, ಮತ್ತೆ ಸ್ಟ್ರಾಟಜಿಯಲ್ಲಿ ಒಂದು ರೆಸ್ಪಾನ್ಸ್ ಮತ್ತೆ ಟ್ರಾನ್ಸ್ಪೋರ್ಟ್ ಅವ್ರದ್ದು. ಸೊ ಈ ರೀತಿ ಮತ್ತೆ ಪ್ಲಾನಿಂಗ್ ಅಲ್ಲಿ ಅವರಿಗೆ ರಿಸೋರ್ಸ್ ಸಿಚುವೇಶನ್ ಈ ರೀತಿ. ಸೊ ಇದು ಲಾಜಿಸ್ಟಿಕ್ ಅಲ್ಲಿ ಯಾರ್ಯಾರು ಬರ್ತಾರಂತ ಇವರೆಲ್ಲ ಪ್ರತಿಯೊಬ್ಬರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ಪ್ರತಿಯೊಂದು ವಿಚಾರದಲ್ಲಿ ಒಬ್ಬೊಬ್ಬರು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀರಾ, ಅದನ್ನು ನೀವು ಪ್ರತಿಯೊಬ್ಬರು ಎಕ್ಸ್ಪ್ಲೈನ್ ಮಾಡಿ ಮುಂದಿನ ಅವಧಿಯಲ್ಲಿ ಯಾವ ರೀತಿ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಈಗ ಅದನ್ನೇ ಯಾರು ಮಾಡಿ. ಎಲ್ರಿಗೂ ನಮಸ್ಕಾರ. ನಾವು ಈ ದಿವಸ ಏನು ರಾಮ್ಗಢ ಅಂತಕ್ಕಂಥ ಜಾಗದಲ್ಲಿ ಭೂಕಂಪ ಆಗಿ ಏನು ನಿನ್ನೆ ಮಾಹಿತಿ ಇತ್ತು. ಸೊ ಅದ್ರ ಪ್ರಕಾರ ನಾವು ಏನೇನು ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿಕೊಂಡು ಅಲ್ಲಾಗಿರ್ತಕ್ಕಂಥ ಅಫೆಕ್ಟೆಡ್ ಸುಮಾರು ಒಂದು 20,000 ಜನ ಪಾಪ್ಯುಲೇಷನ್ ಇರ್ತಕ್ಕಂಥ ಜಾಗದಲ್ಲಿ ನಮಗೆ ಪ್ರೈಮರಿ ಮಾಹಿತಿ ಏನು ಪ್ರಾಥಮಿಕ ಮಾಹಿತಿ ಬಂದಿತ್ತು ಅದ್ರ ಪ್ರಕಾರ ನಾವೇನು 5,000 ಜನ ಅಫೆಕ್ಟೆಡ್ ಆಗಿದ್ದಾರೆ ಅಂತ ಹೇಳಿ ಒಂದು ಅಂದಾಜನ್ನು ಮಾಡಿಕೊಂಡು ಅಲ್ಲಿರ್ತಕ್ಕಂಥ BDO ಏನು ಮಾಹಿತಿಗಳನ್ನ ಕೊಟ್ಟಿದ್ರು. ಸೊ ಅದನ್ನು ನಾವು ಮಾಹಿತಿಯನ್ನು ಆಧರಿಸಿ ಸ್ಥಳೀಯವಾಗಿ ಪರಿಶೀಲನೆ ಮಾಡಿದ ನಂತರ ನಾವೀಗಾಗಲೇ ಕೆಲವೊಂದು ಪ್ಲಾನ್ಸ್ಗಳನ್ನ ಮಾಡ್ಕೊಂಡಿದ್ದೇವೆ. ಸೊ ಪ್ಲಾನ್ಸ್ಗಳಂತಂದರೆ ಏನು ಪೊಲೀಸ್ ಫೋರ್ಸ್ ಬೇಕಾಗುತ್ತೆ, ಫೈರ್ ಫೋರ್ಸ್ ಬೇಕಾಗುತ್ತೆ, ಮೆಡಿಕಲ್ ಫೋರ್ಸ್ ಏನು ಬೇಕಾಗ್ತದೆ, ಮತ್ತು ಅವೈಲೇಬಲ್ ಇರ್ತಕ್ಕಂಥ ನಮಗೆ ಮೆಟೀರಿಯಲ್ಸ್ JCBಗಳಿರ್ಬೋದು ಅಥವಾ ಟ್ರಕ್ಸ್ಗಳಿರ್ಬೋದು ಅಥವಾ ಮತ್ತೊಂದೇನು ಫುಡ್ ರಿಕ್ವೈರ್ಮೆಂಟ್ಸ್ ಇರ್ಬೋದು, ಬೇಸಿಕ್ ನೀಡ್ಸ್ ಏನೇನು ಬೇಕು ಅದನ್ನೆಲ್ಲವನ್ನು ಕೂಡ ನಾವು ಅರೇಂಜ್ ಮಾಡಿಕೊಂಡು ಹೆಚ್ಚು ಕಡಿಮೆ ಬೆಳಿಗ್ಗೆ 9 ಗಂಟೆಯಿಂದ ಈಗ 9 ಗಂಟೆವರೆಗೆ ರಾತ್ರಿ 9 ಗಂಟೆವರೆಗೆ ಏನು ನಾವು ಕೆಲಸ ಮಾಡಿದ್ದೇವೆ. ಸೊ ಅದನ್ನು ನಮ್ಮ ICP ಅವರು ಏನು ಅಸೆಸ್ ಮಾಡಿದ್ದಾರೆ. ಸೊ ಮತ್ತು ಇಲ್ಲಿವರೆಗೆ ಏನು ನಮಗೆ ಮಾಹಿತಿಗಳನ್ನಾಗಿದೆ, ಎಷ್ಟು ಕೆಲಸಗಳಾಗಿದೆ, ಇದರ ಬೇಸಿಸ್ ಮೇಲೆ ನಾವು ಏನು ಆಗಿದೆ, ಏನು ಆಗಬೇಕು ಅಂತಕ್ಕಂಥದ್ದನ್ನು ಚರ್ಚೆ ಮಾಡಲಿಕ್ಕಾಗಿ ಈ ಒಂದು ಸಭೆಯನ್ನು ಸೇರ್ಕೊಂಡಿದ್ದೇವೆ. ಸೊ ಈ ಒಂದು ಸಭೆಯಲ್ಲಿ ನಮ್ಮ ICP ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈಗಾಗಲೇ ಅವರು ಚಿಕ್ಕದಾಗಿ ಹಾಗೂ ಚೊಕ್ಕವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ಒಂದು ಮಾಡ್ಯೂಲ್ ಸಿನಲ್ಲಿ ನಾವೇನು ನಿನ್ನೆ ಪ್ಲಾನ್ ಮಾಡ್ಕೊಂಡಿದ್ದು ಅದರಲ್ಲಿ ಪಾಯಿಂಟ್ ಆಫ್ ಇನ್ಸಿಡೆಂಟ್ ಏನಿದೆ IP ಅಂತ ಹೇಳಿ, ಸೊ ಅಲ್ಲಿರ್ತಕ್ಕಂಥದ್ರ ಪ್ರಕಾರ ನಮಗೆ ICP ಒಂದು ಸೆಂಟರ್ ಮಾಡ್ಕೊಂಡಿದ್ದೇವೆ. ಸೊ ಅಲ್ಲಿಂದ ಹೆಲಿಪ್ಯಾಡ್ ಇರ್ಬೋದು ಅಥವಾ ಒಂದು ನಮ್ಮ ಬೇಸ್ ಕ್ಯಾಂಪ್ ಇರ್ಬೋದು, ಮತ್ತೆ ನಮ್ಮ ರಿಲೀಫ್ ಕ್ಯಾಂಪ್ಸ್ ಇರ್ಬೋದು. ಸೊ ಈ ಥರ ಬೇರೆ ಬೇರೆ ಒಂದು ಪಾಯಿಂಟ್ಗಳನ್ನ ಮಾಡಿಕೊಂಡು ನಾವೊಂದು ಪ್ರೈಮರಿ ಫಿಕ್ಸೇಷನ್ ಮಾಡ್ಕೊಂಡಿದ್ದು ಅದ್ರ ಪ್ರಕಾರ ನಾವು ಕೆಲಸ ಮಾಡಿದ್ದೇವೆ. ಸೊ ಅದಾದ ನಂತರ ನಾವು ಈಗಾಗಲೇ ನಮ್ಮ ಅಧ್ಯಕ್ಷರು ಅಥವಾ ICP ಅವರೇನು ರೆಸ್ಪಾನ್ಸಿಬಿಲಿಟೀಸ್ನ ಬೇರೆ ಬೇರೆ ಇಲಾಖೆಯವರಿಗೆ ಫಿಕ್ಸ್ ಮಾಡಿದ್ರು. ಅದರ ಪ್ರಕಾರ ನಾವಿಲ್ಲಿ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಪ್ರಕಾರ ನಾವೇನೊಂದು ರೆಸ್ಪಾನ್ಸಿಬಿಲಿಟೀಸ್ನ ಫಿಕ್ಸ್ ಮಾಡಿದ್ದು. ಸೊ ಅದರಲ್ಲಿ ಏನಾಗಿದೆ ಅಂತ ICP ಅಂತ ಅದರ ನೆಕ್ಸ್ಟ್ ಇದರಲ್ಲಿ ಲೈಸನ್ ಆಫೀಸರ್ ಆಗಿ ಡಾಕ್ಟರ್ ಗಿರೀಶ್ ಅಂತನವ್ರನ್ನ, IMO ಆಗಿ ಇನ್ಫಾರ್ಮೇಷನ್ ಮತ್ತೆ ಮೀಡಿಯಾ ಆಫೀಸರ್ ಆಗಿ ಅರುಣ್ ಅವರನ್ನ, ಸೇಫ್ಟಿ ಆಫೀಸರ್ ಆಗಿ PS ಅವರನ್ನ. ಸೊ ಅದಾದ ನಂತರ ಆಪರೇಷನಲ್ಲು, ಪ್ಲಾನಿಂಗು, ಲಾಜಿಸ್ಟಿಕ್ಸು. ಈ ಪ್ಲಾನಿಂಗ್ನಲ್ಲಿ ನಾವೇನು ರಿಸೋರ್ಸನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಏನೇನು ರಿಸೋರ್ಸಸ್ ಬೇಕಾಗುತ್ತೆ ಅದನ್ನು ತಗೊಂಡು ಸೊ ಆ ಕೆಲಸ ಆದ ನಂತರ ಡಿಮೊಬಿಲೈಸೇಷನ್ ಮಾಡಲಿಕ್ಕಾಗಿ ಶ್ರೀನಿವಾಸ್ ನಾಯಕನವರನ್ನ, ಹಾಗೆ ನಾವು ಸಿಚುಯೇಷನ್ ಮತ್ತೆ ಡಾಕ್ಯುಮೆಂಟ್ಸ್ ಅಲ್ಲಿರ್ತಕ್ಕಂಥ ಮಾಹಿತಿಗಳನ್ನ ನೀಡಲಿಕ್ಕೆ ಮತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟೇಷನ್ ಮಾಡಿ ಸರ್ಕಾರಕ್ಕಿರ್ಬೋದು, ಸಾರ್ವಜನಿಕರಿಗಿರ್ಬೋದು ಮಾಹಿತಿ ಕೊಡಲಿಕ್ಕಾಗಿ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕ್ರೋಢೀಕರಿಸಲಿಕ್ಕಾಗಿ
ರವೀಂದ್ರ ಅನ್ನೋರ್ನ ನೇಮಕ ಮಾಡ್ಕೊಂಡಿದ್ದಾರೆ ಅಥವಾ ಅವರಿಗೆ ಒಂದು ಅಸೈನ್ ಮಾಡಿದ್ದಾರೆ ಜವಾಬ್ದಾರಿಯನ್ನ. ಹಾಗೇನೆ ಆಪರೇಷನಲ್ ಸೆಕ್ಷನ್ ಅಲ್ಲಿ ಡಾಕ್ಟರ್ ನವೀನ್ ಅವ್ರನ್ನ ಚೀಫ್ ಆಗಿ ಅಪಾಯಿಂಟ್ ಮಾಡಿಕೊಂಡು ಅದರಲ್ಲಿ ಸ್ಟೇಜಿಂಗ್ ಇದರಲ್ಲಿ ರೆಸ್ಪಾನ್ಸ್ ಮತ್ತೆ ಟ್ರಾನ್ಸ್ಪೋರ್ಟ್ ಅಂತ ಹೇಳಿರ್ತಕ್ಕಂಥ ಭಾಗದಲ್ಲಿ ರೆಸ್ಪಾನ್ಸ್ ಅಂತ ಅನ್ನಕ್ಕಂಥ ಜವಾಬ್ದಾರಿಯನ್ನ ಅದರ ಡಿವಿಷನ್ ಮತ್ತೆ ಗ್ರೂಪ್ಗೆ THS ಅನ್ನೋರನ್ನ, ಟ್ರಾನ್ಸ್ಪೋರ್ಟೇಷನ್ ಅತಿ ಮುಖ್ಯವಾಗಿ ನಮಗೆ ಏನು ಘಟನೆ ನಡೆದಿದೆ ಆ ಸ್ಥಳಕ್ಕೆ ಯಾವುದಾದ್ರೂ ಒಂದು ವಸ್ತುಗಳನ್ನ ಸಾಗಿಸ್ಲಿಕ್ಕೆ ಇರ್ಬೋದು, ಅದು ಸಿಬ್ಬಂದಿಗಳನ್ನ ಸಾಗಿಸ್ಲಿಕ್ಕೆ ಇರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಇನ್ಸಿಡೆಂಟ್ಸ್ ಏನಾಗಿದೆ ಅಲ್ಲಿ ಇರ್ತಕ್ಕಂಥ ಜನಗಳನ್ನ ಬೇರೆ ಕಡೆಗೆ ಸಾಗಿಸ್ಲಿಕ್ಕೆ ಸಂಬಂಧಪಟ್ಟಂತೆ ಬೇಕಾದಂಥ ವಾಹನ ವ್ಯವಸ್ಥೆ ಇರ್ಬೋದು, ರೋಡ್ ಕ್ಲಿಯರೆನ್ಸ್ ಇರ್ಬೋದು, ಅಥವಾ ವಾಟರ್ ರೂಟ್ ಇರ್ಬೋದು, ಅಥವಾ ಏರ್ ರೂಟ್ ಯಾವ್ಯಾವುದು ಆ ಸಮಯಕ್ಕೆ ತಕ್ಕನಂತೆ ಬೇಕಾಗ್ತದೆ ಅಂಥದ್ದನ್ನ ಮಾಡ್ಲಿಕ್ಕಾಗಿ ಅರುಣ್ ಅವರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪ್ಲಾನಿಂಗ್ ಇದೆ. ಡಾಕ್ಟರ್ ನಾಯಕ್ ಇದ್ದಾರೆ, ಡಾಕ್ಟರ್ ರಘು ಇದ್ದಾರೆ, ಮತ್ತೆ ರವೀಂದ್ರ ಅನ್ನೋರು ಇದ್ದಾರೆ. ಸೊ ಅದಾದ ನಂತರ ಲಾಜಿಸ್ಟಿಕ್ಸ್ ಅಲ್ಲಿ ಈಗ ರಂಗಾಂತ್ ಅನ್ನೋರ್ನ ಅಪಾಯಿಂಟ್ ಮಾಡಿಕೊಂಡು ಅದರಲ್ಲಿ ಸರ್ವಿಸಸ್, ಸಪೋರ್ಟ್ ಮತ್ತೆ ಫೈನಾನ್ಸ್ ಇದನ್ನ 3 ಇದಕ್ಕೆ ಬೇರೆ ಬೇರೆ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಸೊ ಲಾಜಿಸ್ಟಿಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಅದರ ಚೀಫ್ ಆಗಿ ರಂಗ ಅವರನ್ನ ನೇಮಕ ಮಾಡಿಕೊಂಡು ಸರ್ವಿಸ್ ಸೆಕ್ಷನ್ಸ್ ಅಲ್ಲಿ ಫುಡ್ ಅಂಡ್ ಕಮ್ಯುನಿಕೇಶನ್ ಸಂಬಂಧಪಟ್ಟ ಹಾಗೆ ಅದನ್ನ ರವಿಯನ್ ಅವರಿಗೆ ಅದನ್ನು ಒಂದು ಅಸೈನ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಫುಡ್ ಅನ್ನ ಅರೇಂಜ್ ಮಾಡ್ಲಿಕ್ಕಾಗಿ ಏನೇನು ಇವತ್ತಿನವರೆಗೆ ರಾತ್ರಿ 9 ಗಂಟೆವರೆಗೆ ಏನು ಫುಡ್ ಅರೇಂಜ್ಮೆಂಟ್ಸ್ ಆಗಿತ್ತು, ಅದರಲ್ಲಿ ಎಷ್ಟು ಬಳಕೆ ಆಗಿದೆ, ಎಷ್ಟು ಉಳ್ಕೊಂಡಿದೆ, ಮತ್ತೆ ಇನ್ನ ಎಷ್ಟು ಜಾಸ್ತಿ ಬೇಕಾಗ್ತದೆ ಅಂತ ರಿಕ್ವೈರ್ಮೆಂಟ್ ಅನ್ನು ನೋಡಲಿಕ್ಕೆ. ಸೊ ಅದೇ ಇದರಲ್ಲಿ ಮೆಡಿಕಲ್ ಕೇರಿಗೆ ಏನೇನು ಈಗಾಗಲೇ ನಾವು ತಿಳಿದ ಮಟ್ಟಿಗೆ 9 ಗಂಟೆವರೆಗೆ 17 ಡೆತ್ಸ್ ಆಗಿದೆ ಅಂತ ಹೇಳಿ ಒಂದು ಮಾಹಿತಿ ಇದೆ. ಸೊ 17 ಡೆತ್ಸ್ ಆಗಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಮಾರ್ಟಮ್ ಇರ್ಬೋದು, ಅಥವಾ ಮಾರ್ಚರಿನ ಮ್ಯಾನೇಜ್ಮೆಂಟ್ ಇರ್ಬೋದು, ಮತ್ತೆ ಉಳಿದಂತಹ ಯಾರು ಅಫೆಕ್ಟೆಡ್ ಪರ್ಸನ್ಸ್ ಅಥವಾ ಪೀಪಲ್ಸ್ ಇದ್ದಾರೆ ಅವರಿಗೆ ಟ್ರೀಟ್ಮೆಂಟ್ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ತೇಜಸ್ವಿನಿ ಅವರನ್ನು ನೇಮಕ ಮಾಡಿದ್ದಾರೆ. ಸೊ ಆ ಒಂದು ಇದರಲ್ಲಿ ಅವರು ಏನೇನು ಟ್ರೀಟ್ಮೆಂಟ್ಸ್ ಮಾಡಿದ್ದಾರೆ, ಮತ್ತೆ ಬೇರೆ ತರದ ಪೋಸ್ಟ್ ಮಾರ್ಟಮ್ಸ್ ಇರ್ಬೋದು, ಅಥವಾ ಕ್ಯಾಸುಯಾಲಿಟೀಸ್ ಬೇಸಿಸ್ ಮೇಲೆ ಬೇರೆ ಕಡೆಗೆ ಹೆಚ್ಚಿನ ಚಿಕಿತ್ಸೆಗೆ ಹೊರಗಡೆಗೆ ರವಾನೆ ಮಾಡಲಿಕ್ಕೆ ನಿಯರ್ ಬೈ ಹಾಸ್ಪಿಟಲ್ಸ್ಗೆ ರವಾನೆ ಮಾಡಲಿಕ್ಕೆ ಏನೇನು ಕ್ರಮ ತಗೊಳ್ಬೋದು ಅಂತ ಅನ್ನೋದಕ್ಕೆ ಡಾಕ್ಟರ್ ತೇಜಸ್ವಿನಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಲಾಜಿಸ್ಟಿಕ್ಸ್ ಅಲ್ಲಿ ರಿಸೋರ್ಸಸ್ಸು, ಫೆಸಿಲಿಟೀಸು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀಶ್ ಅವರನ್ನ ನೇಮಕ ಮಾಡಲಾಗಿದೆ. ಮತ್ತೆ ಹಾಗೆ ಫೈನಾನ್ಸ್ಗೆ ಸಂಬಂಧಪಟ್ಟ ಹಾಗೆ ರಂಗಣ್ಣ ಅವರಿಗೆ ಅಲ್ಲಿ ಬರ್ತಕ್ಕಂಥದ್ದು ಪ್ರೊಕ್ಯೂರ್ಮೆಂಟ್ಸ್ ಇರ್ಬೋದು, ಬರ್ತಕ್ಕಂಥ ಕಾಸ್ಟ್ ಎಫೆಕ್ಟಿವ್ ಕ್ಯಾಲ್ಕುಲೇಷನ್ ಮಾಡಿ ರಿಕ್ವೈರ್ಮೆಂಟ್ಸು, ಈಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಗೆ ಅಡಿಷನ್ಸ್ ಏನ್ ಬೇಕಾಗ್ತದೆ ಅಂತ ಅನ್ನೋದನ್ನ ತಿಳಿಸ್ಲಿಕ್ಕೆ, ಹಾಗೇನೆ ಅಲ್ಲಿ ಏನೇನು ಕಾಂಪನ್ಸೇಷನ್ ಸಂಬಂಧಪಟ್ಟ ಹಾಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಮತ್ತೆ ಎಷ್ಟು ಬೇಕಾಗ್ತದೆ, ಹಾಲಿ ಎಷ್ಟು ಅವೈಲೇಬಲ್ ಇದೆ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕಾಗಿ ರಂಗ ಅನ್ನೋರ್ನ ನೇಮಕ ಮಾಡಲಾಗಿದೆ. ಸೊ ಈ ಒಂದು ಬ್ರೀಫ್ ಅಲ್ಲಿ ಈ 9 ಗಂಟೆವರೆಗೆ ಏನೇನು ರಿಕ್ವೈರ್ಮೆಂಟ್ಸ್ ಇತ್ತು, ಏನು ಖರ್ಚಾಗಿದೆ, ಏನು ಬೇಡಿಕೆಗಳಿದೆ, ಅದಕ್ಕೆ ತಕ್ಕನಾಗಿ ನಾವು ಇಲ್ಲಿಂದ ಕೊಡ್ಲಿಕ್ಕೆ ಸರ್ಕಾರದ ವತಿಯಿಂದ ಕೊಡ್ಲಿಕ್ಕಾಗಿ ಎಲ್ಲಾ ರೀತಿಯಾದಂತಹ ಸಹಾಯ ಮಾಡ್ತಾರೆ. ಹಾಗಾಗಿ ಈ 9 ಗಂಟೆವರೆಗೆ ಏನೇನು ಆಗಿದೆ ಅಂತ ಅನ್ನೋದಕ್ಕೆ ಎಲ್ಲರೂ ಕೂಡ ಶ್ರಮಿಸಿ ಕೆಲಸ ನಿರ್ವಹಿಸಿದ್ವಿ. ಈ ಒಂದು ಟಾಸ್ಕ್ ಅನ್ನ ಸರಿಯಾದ ರೀತಿಯಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಇನ್ನು ಮುಂದೆನೂ ಕೂಡ ತಮ್ಮೆಲ್ಲರ ಸಹಕಾರವನ್ನ ವಹಿಸ್ತಾ ಇದ್ದೇವೆ. ಹಾಗಾಗಿ ಈ ಒಂದು ನಾಳೆ ಏನು ಕಾರ್ಯಕ್ರಮಗಳಿದೆ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತದೆ ಮುಗಿಯೋವರೆಗೆ. ಹಾಗಾಗಿ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಕೋರ್ತಾ ಸೊ ಈ ಒಂದು ಸಂಕ್ಷಿಪ್ತವಾದ ಮಾಹಿತಿನ ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಈಗ ಅವ್ರನ್ನೆಲ್ಲರೂ ಇನ್ವೈಟ್ ಮಾಡಿ ಅವರು ರೂಲ್ಸ್ ಪ್ಲೇ ಮಾಡಿ. ಸೊ ಹಾಗಾಗಿ ಬೆಳಿಗ್ಗೆ 9 ಗಂಟೆಯಿಂದ ಈಗ 9 ಗಂಟೆವರೆಗೆ ಏನೇನು ಕೆಲಸಗಳನ್ನ ಮಾಡಿದ್ದಾರೆ ಎಲ್ಲ ಕೆಲಸಗಳನ್ನ ಮಾಡಿದಿರಾ. ಸೊ ಇನ್ನು ಮುಂದೆ ನಾಳೆ ಏನ್ ಬೇಕಾಗ್ತದೆ ನಿಮಗೆ ರಿಕ್ವೈರ್ಮೆಂಟ್ಸ್, ಇಲ್ಲಿವರೆಗೆ ಏನ್ ನೀವು ಡಿಮಾಂಡ್ ಕೊಟ್ಟಿದ್ರಿ, ಸೊ ಎಷ್ಟು ಬಂದಿದೆ ನಿಮಗೆ, ಇನ್ನೂ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂತ ನಾವು ಆಯಾ ಭಾಗದ ಚೀಫ್ ಮತ್ತೆ ಕನ್ಸರ್ನ್ ಆಫೀಸರ್ಸ್ ದಯವಿಟ್ಟು ಮಾಹಿತಿನ ಬಂದಿರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ಪ್ಲಾನಿಂಗ್ IM ಅವರು, ಇನ್ಫಾರ್ಮೇಶನ್ ಅಂಡ್ ಮೀಡಿಯಾ ಅವರು ಏನೇನು ಇದುವರೆಗೆ ಮಾಹಿತಿಯನ್ನ ಸಾರ್ವಜನಿಕರಿಗೆ ನೀಡಿದಿರಾ ಮತ್ತೆ ಏನೇನು ನೀಡ್ತಾ ಇದ್ದೀರಾ ಅಂತ ಅನ್ನೋದನ್ನ ತಿಳಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಪಶುವೈದ್ಯಾಧಿಕಾರಿಯಾಗಿ ಹಾಸನ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಈ ಒಂದು IRS ಟೀಮ್ನಲ್ಲಿ ನಾನು ಇನ್ಫಾರ್ಮೇಷನ್ ಮತ್ತು ಮೀಡಿಯಾ ಆಫೀಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಈ ಒಂದು ಕಾರ್ಯದಲ್ಲಿ ನಾನು ಮೀಡಿಯಾ ಆಫೀಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದು ಇಲ್ಲಿಯವರೆಗೆ 20,000 ಜನಸಂಖ್ಯೆ ಇರುವಂಥ ಈ ರಾಮಗಢ ಅನ್ನೋ ಒಂದು ನಗರದಲ್ಲಿ 5,000 ಜನಸಂಖ್ಯೆ ಅಫೆಕ್ಟೆಡ್ ಆಗಿದೆ ಅನ್ನೋ ಒಂದು ಇನ್ಫಾರ್ಮೇಷನ್ ನನಗೆ ಬಂದಿರುತ್ತೆ. ಅದರಲ್ಲಿ 17 ಜನ ಡೆಡ್ ಬಾಡಿ ಸಿಕ್ಕಿದೆ ಅನ್ನೋ ಒಂದು ಇನ್ಫಾರ್ಮೇಷನ್ ಈ ಹಂತದಲ್ಲಿ ಬಂದಿದ್ದು, ಇನ್ನೂ ಇದನ್ನ ಶೋಧ ಕಾರ್ಯ ನಡೀತಾ ಇದೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಪರೇಷನಲ್ ಟೀಮ್ ಮತ್ತು ಪ್ಲಾನಿಂಗ್ ಟೀಮ್ ಅನ್ನೋ 2 ಟೀಮ್ಗಳು ಕಾರ್ಯಪ್ರವೃತ್ತರಾಗಿರುತ್ತಾರೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಎಲ್ಲ ರಿಕ್ವೈರ್ಮೆಂಟ್ಸ್ನ ಅವರು ಕೇಳಿರುತ್ತಾರೆ.
ಈ ಬೆಳಗ್ಗೆಯಿಂದ ಏನು ಕೇಳಿದ್ರು ಅದು ಎಲ್ಲ ರಿಕ್ವೈರ್ಮೆಂಟ್ಸು ಈವರೆಗೂ ಅವರಿಗೆ ನಾವು ಈಗ ನಾನು ಪತ್ರಕರ್ತ, ನಾನು ನಿಮಗೆ ಕೇಳ್ತಾ ಇದ್ದೀನಿ, ನೀವು ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಆಫೀಸರ್ ಆಗಿದ್ರಿ, ಅಲ್ಲಿ ಸೈಟಲ್ಲಿ ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ರಿ ಜನರಿಗೆ, ಈಗ ಬಂದು ಕೇಳ್ತಾರಲ್ಲ ಎಲ್ಲ ಜನರಿಗೆ, ಅದು ಟಿಕೆಟೆಡ್ ಇನ್ಫಾರ್ಮೇಷನ್ ಯಾವ ರೀತಿಯಾಗಿ ಕೊಡ್ತಾ ಇದ್ದೀರಿ, ಏನು ಸೌಲಭ್ಯಗಳನ್ನ ನಿಮ್ಮ ಸೆಂಟ್ರಲ್ಲಿ ಇಟ್ಕೊಂಡಿದ್ದೀರಿ, ಮೀಡಿಯಾ ಸೆಂಟ್ರಲ್ಲಿ ನಮ್ಮ ಸೈಟಲ್ಲಿ? ಈಗ ಇಲ್ಲಿವರೆಗೆ 6 ವಿಲೇಜಸ್ನ ನಾವು ಸಸ್ಪೆಕ್ಟೆಡ್ ಅಂತೇಳಿ ನಾವು ಮಾರ್ಕ್ ಮಾಡಿಕೊಂಡು ಅಲ್ಲಿ ರಿಲೀಫ್ ಕ್ಯಾಂಪ್ಗಳನ್ನು 6 ಪ್ರತಿಯೊಂದು ಹಳ್ಳಿಲೂ ಒಂದು ರಿಲೀಫ್ ಕ್ಯಾಂಪ್ ಮತ್ತು ಒಂದು ಕ್ಯಾಂಪು, ಎಲಿಪ್ಯಾಡ್ ಒಂದು, ಮತ್ತು ಸ್ಟೇಜ್, ಎಲಿ ಬೇಸ್ ಇದನ್ನು ನಾವು ವ್ಯವಸ್ಥೆ ಮಾಡ್ಕೊಂಡಿರ್ತೇವೆ. ಮತ್ತು ಆಪರೇಷನ್ ಪ್ಲ್ಯಾನಲ್ಲಿ ಮೆಡಿಕಲ್ ಆಫೀಸರು ಹಾಗೆ ಆಪರೇಷನಲ್ಲಿ ಸೇಫ್ಟಿ, ಫೈರ್ ಆ್ಯಂಡ್ ಮೆಡಿಕಲ್, ಆಂಬ್ಯುಲೆನ್ಸ್, ಈ ಥರ ನಿಮ್ಮ ಮೀಡಿಯಾ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರಲ್ಲ, ಮೇ ಹೆಲ್ಪ್ ಅಂತ ಏನಿದೆಯಾ? ಒಂದು ಹೆಲ್ಪ್ ನಂಬರ್ ಇದ್ದು ಹೆಲ್ಪ್ ಎಸ್ಕೆ ಕೊಟ್ಟಿದ್ದೀರಾ ಅಥವಾ ಸುಮ್ಮನೆ ಬಂದು ನಿಮಗೆ ಕಳಿಸ್ತಾ ಇದ್ದೀರಾ? ಹೆಲ್ಪ್ಲೈನ್ ನಂಬರ್ ಒಂದನ್ನು ನಾವು ಕ್ರಿಯೇಟ್ ಮಾಡಿಬಿಟ್ಟು ಎಲ್ರಿಗೂ ಅದನ್ನು ಹೇಳ್ರಿ. ಏನು ಮೀಡಿಯಾ ಆಫೀಸರ್ ಅಂತ ಕೇಳ್ತೀವಿ. ಈಗ ಕಮ್ಯುನಿಕೇಶನ್ ಮಾಡಿದ್ದೀವಿ, ಹೇಳಿ. ನಮ್ಮದೊಂದು ಕಮ್ಯುನಿಕೇಶನ್ ಸೆಂಟರ್ ಮಾಡಿದ್ದೀವಲ್ಲ, ಇಬ್ಬರು ಜಾಯಿಂಟ್ ಆಗಿದ್ರೆ ಈಗ ನೋಡಿ, ಇವ್ರಿಗೆ ಹೇಳಿ. ಈಗ ಅವರು ಅಂತ ಹೇಳ್ರಿ, ನಿಮ್ಮ ಸ್ಟಾಫ್ ಆದ ಕಮ್ಯುನಿಕೇಶನ್ ಇದ್ದಾರೆ, ಅವ್ರು ಹೇಳಿ. ಅವಾಗ ಅವರು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ಡಿಸ್ಟ್ರಿಕ್ಟ್ ಅಂತ ಹೇಳಿ, ನಮ್ಮ ಇನ್ನೊಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳಿದ್ರಿ, ಅವ್ರಿಗೆಲ್ಲ ಮಾಹಿತಿ ಇದೆ ಅಂತ ಹೇಳಿ. ಗೊತ್ತಾಗಿಲ್ಲ ಅಂದ್ರೆ ಹೇಳ್ರಿ, ನೀವು ಹೇಳ್ರಿ. ಏನೇನು ಫೆಸಿಲಿಟೀಸ್ ಇದೆ ನಿಮ್ಮಲ್ಲಿ ಮೀಡಿಯಾ ಸೆಂಟರ್ ಅಲ್ಲಿ? ಸರ್ ನಾವು ಈ ಕಮ್ಯುನಿಕೇಶನ್ ಮೀಡಿಯಾ ಹೆಲ್ಪ್ ಡೆಸ್ಕ್ ಅಂತ ಮಾಡಿದ್ರಲ್ಲ, ಅದ್ರಲ್ಲಿ ಏನ್ ಇಟ್ಕೊಂಡಿದ್ರಿ ಜನರಿಗೆ ಕೊಡಕ್ಕೆ? ಕಂಪ್ಯೂಟರ್ ಇದೆಯಾ? ಇದೆ ಹೇಳ್ತೀನಿ. ನಾನು ಕಮ್ಯುನಿಕೇಶನ್ ಇಂಡಿಯಾ ಡೇಟಲ್ಲಿ ನಾನು ಹೆಡ್ ಆಗಿದ್ದೀನಿ. ಇದರಲ್ಲಿ ನಾವು ಇನ್ಸಿಡೆಂಟ್ ಕಮ್ಯುನಿಕೇಶನ್ ಸೆಂಟರ್ ಅಂತ ಒಂದು ಸೆಂಟರ್ನ ಓಪನ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಅಲ್ಲಿ ರಾಮಗಢ ಅಂತ ಕಲ್ಯಾಣ ನಗರ ಸಿಟಿಲಿರುವಂಥ ಜನಗಳಿಗೆ ಯಾರ್ಯಾರು ಸಿಗಾಕೊಂಡಿದ್ದಾರೆ ಅವ್ರ ರಿಲೇಷನ್ ಇರ್ಬೋದು, ಅವ್ರು ಫೋನ್ ಮಾಡೋದಕ್ಕೋಸ್ಕರ ನಾವು ಒಂದು ಸಹಾಯವಾಣಿ 112 ನಾವು 112 ಡಯಲ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಅವರ ಅಡ್ರೆಸ್ ಕೊಡ್ಬೋದು, ವಿಳಾಸ ಕೊಡ್ಬೋದು, ಅದು ಸಂಪರ್ಕ ಮಾಡ್ಬೋದು ನಮ್ಮದು ಇನ್ಸಿಡೆಂಟ್ ಕಮ್ಯುನಿಕೇಷನ್ ಸೆಂಟರ್ಗೆ. ನಾವು ಸುಮಾರು ನಮಗೆ ಈಗ ಇನ್ನೂ 150 ರೇಡಿಯೋ ಮತ್ತು ನೆಟ್ಟು ಮತ್ತು ಸ್ಯಾಟಲೈಟ್ ಫೋನ್ ಬಿಡಬೇಕು. ಅದಕ್ಕೋಸ್ಕರ ನಾವು ವರ್ಕಿಂಗ್ ವಿತ್ ನಾವು ಪ್ಲ್ಯಾನಿಂಗ್ ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ ನಾವು ಕೋರಿದ್ದೀವಿ. ಅವ್ರು ನಮಗೆ ಎಕ್ವಿಪ್ಮೆಂಟ್ ಬೇಕು ಅಂತೇಳಿ. ಮತ್ತು ನಮ್ಮದು ಒಂದು ಇನ್ಸಿಡೆಂಟ್ ಡಿಸ್ಪ್ಯಾಚರ್ ಮತ್ತು ರೆಸ್ಪಾನ್ಸ್ ಒಂದು ಟೀಮ್ ಇದೆ. ಅದನ್ನು ನಾವು ಏನೇನು ಕಮ್ಯುನಿಕೇಷನ್ ಬರುತ್ತೆ ಏರಿಯಾದಲ್ಲಿ, ಬೇರೆ ಕ್ಯಾಂಪಲ್ಲಿರ್ಬೋದು, ಸ್ಟ್ಯಾಗಲ್ಲಿರ್ಬೋದು, ಏನು ಕಮ್ಯುನಿಕೇಷನ್ ಬರುತ್ತೆ ಅದನ್ನೆಲ್ಲ ನಾವು ರಿಸೀವ್ ಮಾಡ್ಕೊಂಡು ನಾವು ಟ್ರಾನ್ಸ್ಮಿಷನ್ ಮುಖಾಂತರ ರೇಡಿಯೋ, ಟೆಲಿಫೋನ್ ಇರ್ಬೋದು, ಫ್ಯಾಕ್ಸ್ ಇರ್ಬೋದು, ಕಂಪ್ಯೂಟರ್ ಮುಖಾಂತರ ನಾವು ಅಲ್ಲಿ ಕಮ್ಯುನಿಕೇಷನ್ನ IMOಗೆ ಸೆಂಡ್ ಮಾಡ್ತಾ ಇದ್ದೀವಿ ಸರ್. ಇಂಟರ್ನೆಟ್ ಇದೆ ಸರ್, ನೆಟ್ಟು, ಫ್ಯಾಕ್ಸು, ಕಂಪ್ಯೂಟರ್ ಎಲ್ಲ ಇದೆ ಸರ್. ಸೋಷಿಯಲ್ ಟ್ವಿಟ್ಟರ್ ಇದೆ, ಫೇಸ್ಬುಕ್ ಇದೆ, ಮತ್ತು ಇನ್ಸ್ಟಾಗ್ರಾಮ್ ಇದೆ ಸರ್, ಎಲ್ಲ ವಾಟ್ಸಪ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದೀವಿ ಸರ್, ಎಲ್ಲ ಕೊಡ್ತಾ ಇದ್ದೀವಿ ಸರ್. ನಿಮ್ಮಲ್ಲಿ ಡಿಸ್ಪ್ಲೇ ಏನಿದೆಯಾ? ನೀವು ಒಳಗಡೆ ಒಂದು ಡಿಸ್ಪ್ಲೇ ಇದೆ ಸರ್, OHP ಇದೆ, ಎಲೆಕ್ಟ್ರಾನಿಕ್ ಡಿವೈಸ್ ಇದೆ, ಅದು ಮುಖಾಂತರ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ ಹಾಂ ಸರ್, ಯಾವ ವಿಲೇಜಲ್ಲಿ ಎಷ್ಟು ಜನ ರಿಕವರಿ ಆಗಿದೆ, ಎಷ್ಟು ಜನ ಇದ್ದಾರೆ, ನೀವು ಇಟ್ಟಿದ್ದೀರಿ ಅವ್ರನ್ನ ಮಾರ್ಚರಿಯಲ್ಲಿ, ಅದೆಲ್ಲ ಇದೆಯಾ? ಎಲ್ಲ ಇದೆ ಸರ್, ಡಿಸ್ಪ್ಲೇ ಮಾಡ್ತಾ ಇರ್ತೀವಿ ಸರ್. ಪ್ರತಿ ಒಂದು 15 ಮಿನಿಟ್ಸ್ ಒಂದ್ಸರಿ ಅದು ಚೇಂಜ್ ಆಗ್ತಾ ಇರುತ್ತೆ. ವೆರಿ ಗುಡ್, ಥ್ಯಾಂಕ್ ಯು. ಸೊ ವಿಲ್ ಗೋ ಟು ದ ನೆಕ್ಸ್ಟ್. ಸಂಬಡಿ ಹ್ಯಾಸ್ ಟು ಆಂಕರ್ ಇಟ್. ನೀವೇ ಹೇಳಿ ಸರ್, ಯಾರಿಗೆ ಅಂತ ಹೇಳಿ ನೆಕ್ಸ್ಟ್. ನೀವು ಅವ್ರು ಹೇಳ್ಬೇಕು, ಅವ್ರು ಡೆಸಿಗ್ನೇಷನ್ ಕರೀರಿ ಸರ್. ಹೇಳಿ, ಸೇಫ್ಟಿ ಆಫೀಸರ್ ಕಮಾಂಡ್. ಫಸ್ಟ್ ಸ್ಟಾರ್ಟ್ ವಿತ್ ಕಮಾಂಡ್ ಸ್ಟಾಫ್. ಸೇಫ್ಟಿ ಆಫೀಸರ್. ನಮಸ್ಕಾರ ಸ್ನೇಹಿತರೆ. ಈಗ ನಮ್ಮ ಇನ್ಸಿಡೆಂಟ್ ಕಮಾಂಡ್ ಅವರು ಒಂದು ತುರ್ತಾಗಿ ಸಭೆ ಕರೆದು ಆ ಸಭೆಯಲ್ಲಿ ಕಲ್ಯಾಣ ನಗರ, ರಾಮಗಢ ಒಂದು ಪಟ್ಟಣ, ರಾಮಗಢ ಒಂದು ಏರಿಯಾದಲ್ಲಿ ಭೂಕಂಪ ಸಂಭವಿಸಿದೆ ಅಂತ ತಿಳಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ಸಿಡೆಂಟ್ ಆ್ಯಕ್ಷನ್ ಪ್ಲಾನ್ನಲ್ಲಿ ನನ್ನನ್ನು ಮಾಹಿತಿ ಸೇಫ್ಟಿ ಅಧಿಕಾರಿಯಾಗಿ ನಾಮಿನೇಟ್ ಮಾಡಿದ್ದಾರೆ. ನನ್ನ ರೋಲ್ ಏನು ಅಂದರೆ, ಈಗ ಸಪೋಸ್ ನಮ್ಮ IRS ಗೈಡ್ಲೈನ್ಸ್ ಪ್ರಕಾರ ಈ ಒಂದು ಇನ್ಸಿಡೆಂಟ್ ಪೋಸ್ಟಲ್ಲಿ ಅಂದರೆ ಇಷ್ಟು ಆಪರೇಷನಲ್ ವಿಂಗ್ ಬರುತ್ತೆ, ಪ್ಲಾನಿಂಗ್ ವಿಂಗ್ ಬರುತ್ತೆ, ಲಾಜಿಸ್ಟಿಕ್ ವಿಂಗ್ ಬರುತ್ತೆ, ರೆಸ್ಪಾನ್ಸ್ ವಿಂಗ್ ಬರುತ್ತೆ, ಎಲ್ಲ ಸಬ್ ಡಿವಿಷನ್ ಇರುತ್ತೆ. ಸೇಫ್ಟಿ ವಿಂಗಲ್ಲಿ ಸೇಫ್ಟಿ ಆಫೀಸರ್ ಅಂದರೆ ಆಪರೇಷನಲ್ ವಿಂಗ್ ಆಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ಲಾಜಿಸ್ಟಿಕ್ ಆಗಿರ್ಬೋದು. ಈ ಆಪರೇಷನಲ್ಲಿ ಯಾರ್ಯಾರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾರೋ
ಅಷ್ಟು ಸಿಬ್ಬಂದಿಯವರ ಸುರಕ್ಷತೆಯನ್ನ ನನ್ನ ಜವಾಬ್ದಾರಿ, ಅವ್ರನ್ನ ನಾನು ಯೋಗಕ್ಷೇಮ ಮಾಡೋದು ನನ್ನ ಜವಾಬ್ದಾರಿ. ಅದಕ್ಕೆ ಬೇಕಾಗಿರುವ ಸಲಕರಣೆಗಳನ್ನ ಈಗಾಗಲೇ ನಾವು ಪ್ಲಾನಿಂಗ್ ಮಾಡಿ ಎಲ್ಲ ಹೇಳಿದ್ವಿ. ಅಷ್ಟೆಲ್ಲ ಸಲಕರಣೆಗಳು ಬೇಸ್ ಕ್ಯಾಂಪಲ್ಲೆಲ್ಲ ಬಂದಿದೆ. ಅದ್ರ ಜೊತೆಗೆ ನಾವು ದಿನದ 24 ಗಂಟೆ ಅಂದರೆ 3 ಶಿಫ್ಟಲ್ಲಿ ನಾವು ಕಾರ್ಯನಿರ್ವಹಿಸ್ತಿದ್ದೀವಿ. ಪೊಲೀಸ್ ಇರ್ಬೋದು, ಹೋಮ್ ಗಾರ್ಡ್ಸ್ ಇರ್ಬೋದು, ಫೈರ್ ಇರ್ಬೋದು, NGOs ಇರ್ಬೋದು, ಬೇರೆ ಡಾಕ್ಟರ್ಸ್ ಟೀಮ್ ಇರ್ಬೋದು, ಎಲ್ಲರೂ ನಮ್ಮ ಅಂದರೆ ನಾವೇನು ರಿಲೀಫ್ ಕ್ಯಾಂಪುಗಳಲ್ಲಿ ಸಮೇತ ನಮ್ಮ ಡಾಕ್ಟರ್ಸ್ ಎಲ್ಲ ಕೆಲಸ ಮಾಡ್ತಾ ಇದಾರಲ್ಲ, ಅವ್ರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಆ ರೀತಿ ಎಲ್ಲ ಯೋಗಕ್ಷೇಮ ವಿಚಾರಿಸೋದು ನಮ್ಮ ಜವಾಬ್ದಾರಿ. ಸೊ IRS ಗೈಡ್ಲೈನ್ಸ್ ಪ್ರಕಾರ ಪ್ರತಿ ಒಂದು ಬೇಸ್ ಕ್ಯಾಂಪಲ್ಲಾಗಲಿ ಎಲ್ಲರೂ ನಮ್ಮ ಸಿಬ್ಬಂದಿಯವರಿಗೆ ಯೋಗಕ್ಷೇಮ ವಿಚಾರಿಸೋದಕ್ಕೆ ಸಪ್ರೇಟ್ ಒಂದು ಟೆಂಟ್ ಅಂತ ತಂದಿದ್ದೀವಿ. ಅಲ್ಲಿ ಒಂದು ಎಕ್ಸ್ಪರ್ಟ್ ಟೀಮ್ ಇದೆ. ಅವ್ರು ಎಷ್ಟು ಬೇಕು ಅಂದರೆ ಅವ್ರಿಗೇನಾದರೂ ಆರೋಗ್ಯ ಏನಾದರೂ ವ್ಯತ್ಯಾಸ ಆದಾಗ ಅಲ್ಲಿ ಇಮಿಡಿಯೇಟಾಗಿ ಅವ್ರು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ. ಸೊ ಈಗ ಬಂದಿರೋ ಮಾಹಿತಿ ಪ್ರಕಾರ ತುಂಬ ಎಫಿಷಿಯೆಂಟಾಗಿ ತುಂಬ ಕಾರ್ಯಾಚರಣೆ ನಡೀತಾ ಇದೆ. ಸೊ ನಮ್ಮ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ಟೀಮ್ಗಳು ತುಂಬ ಎಕ್ಸ್ಪರ್ಟ್ ಆಗಿ ತುಂಬ ಒಬ್ಬರು ಕೋರ್ಡಿನೇಷನಲ್ಲಿ ಈಗ ಆಲ್ರೆಡಿ ಸುಮಾರು ಜನ ನಾವು ರಕ್ಷಣೆ ಮಾಡಿದ್ದೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸೇಫ್ಟಿಯ ಆಸ್ಪೆಕ್ಟ್ ಎಲ್ಲ ಫುಲ್ಫಿಲ್ ಆಗಿದೆ. ಇನ್ನು ರಿಕ್ವೈರ್ಮೆಂಟ್ ಬೇಕಾದಾಗ ನಾವು ಇಂಡೆಂಟ್ ಹಾಕಿದ್ವಿ ಪ್ಲಾನಿಂಗ್ ಇವರಿಗೆ, ಅವರು ಶಾರ್ಟ್ಲಿ ಸಪ್ಲೈ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಇಷ್ಟು ಸೇಫ್ಟಿ ಆಫೀಸರ್ ಆಗಿ ನೀವು ಫಾರ್ ಎಕ್ಸಾಂಪಲ್ ಅರ್ತ್ಕ್ವೇಕ್ ಬಿಲ್ಡಿಂಗ್ ಒಳಗಡೆಗೆ ಜನ ಸಿಗಾಕೊಂಡಿದ್ದಾರೆ, ನಮ್ಮ ಸಿಬ್ಬಂದಿಯವರು ಒಳಗಡೆ ಹೋಗಿ ರಕ್ಷಣೆ ಮಾಡ್ತಾ ಇದ್ದಾರೆ ಜನರನ್ನ. ಅದಕ್ಕಾಗಿ ಏನು ಸೇಫ್ಟಿ ಮೆಜರ್ಸ್ ತಗೊಂಡಿದ್ದೀರಿ? ಯಾರು ಒಳಗಡೆ ಹೋಗೋದಾ ಹಾಗೇನಾ ಅಥವಾ ಸರ್ ಅಲ್ಲಿ ನಾವು ಸಿಗ್ನಲ್ ಯೂನಿಟ್ ಅಂತ ಯೂಸ್ ಮಾಡ್ತೀವಿ. ಅವ್ರು ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡಿದ್ದಾರೆ, ರೆಡ್ ಟಾರ್ಚ್ ಹಾಕೊಂಡಿದ್ದಾರೆ. ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರು ಸಿಗ್ನಲಲ್ಲಿ ನಮ್ಗೆ ಕೊಡ್ತಾರೆ. ಅವಾಗ ನಾವೇನು ಮಾಡ್ತೀವಿ, ಅಲ್ಲಿಂದ ಅವ್ರನ್ನ ವಾಪಸ್ ಕರೆಸ್ಕೊಂಡು ಬೇರೆಯವ್ರನ್ನ ನಾವು ಅಲ್ಲಿಗೆ ರೀಪ್ಲೇಸ್ ಮಾಡ್ತಾ ಇದ್ದೀವಿ. ಅವ್ರಿಗೇನೋ ತೊಂದರೆ ಆಗಿದ್ರೆ ಅವ್ರನ್ನ ನಮ್ಮ ಮೆಡಿಕಲ್ ಕ್ಯಾಂಪಲ್ಲಿ ಅವ್ರು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ. ಸಿಬ್ಬಂದಿ ಒಳಗಡೆಗೆ ಡೈರೆಕ್ಟಾಗಿ ಹೋಗ್ಬೋದಾ ಬಿಲ್ಡಿಂಗ್ ಒಳಗಡೆ? ಇಲ್ಲ ಸರ್, ಈಗ ನಾವು ಸ್ಟ್ರಕ್ಚರಲ್ ಇಂಜಿನಿಯರ್ನ ಒಪಿನಿಯನ್ ತಗೊಂಡಿರ್ತೀವಿ, ಎಕ್ಸ್ಪರ್ಟ್ಸ್ ಒಪಿನಿಯನ್ ಅಂತ ತಗೊಳ್ತೀವಿ. ಅವ್ರು ಹೋಗ್ಬೇಕಾದ್ರೆ ಒಂದು ಕೇವ್ಸ್ ಆಗಲಿ ಏನಾದರೂ ಆಗ್ಬೋದು, ಅದನ್ನ ಕಟ್ ಮಾಡಿ ಸೂಟಬಿಲಿಟಿ ಇದೆ ಇಲ್ಲ ಫಿಸಿಬಿಲಿಟೀಸ್ ಇದ್ರೆ ಮಾತ್ರ ನಾವು ಹೋಗ್ತೀವಿ ಸರ್. ಇಲ್ಲ ಅಂದರೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡೆ ನಾವು ಒಳಗಡೆ ಒಂದು ಎರಡನೇ ಫೈರ್ ಇಯರ್ ಅದ್ರೊಳಗಡೆಗೆ ಸರ್ ಆ ಡೆಬ್ರೀಸ್ ಕೆಳಗಡೆ ಫೈರ್ ಆಗೋ ಚಾನ್ಸಸ್ ಆರ್ ವೆರಿ ಲೆಸ್ ಸರ್. ಗ್ಯಾಸ್ ಗೀಸ್ ಇದ್ದು ಒಳಗಡೆಗೆ ಸರ್ ಮನೆ ಒಳಗಡೆ ಗ್ಯಾಸ್ ಇತ್ತು ಸರ್ ಅಲ್ಲಿ ಡೆಬ್ರೀಸ್ ಮನೆ ಒಳಗಡೆ ಗ್ಯಾಸ್ ಇದೆ ಅಂದರೆ ಈಗ ಸೆನ್ಸಿಂಗ್ ಆಗುತ್ತೆ. ನಮಗೆ ಗ್ಯಾಸ್ ಡಿಟೆಕ್ಟರ್ ಅಂತ ಸಿಗುತ್ತೆ, LPG ಗ್ಯಾಸ್. ಅದ್ರ ಮುಖಾಂತರ ನಾವು ಡಿಟೆಕ್ಟ್ ಮಾಡ್ತೀವಿ. ಗ್ಯಾಸ್ ಇಲ್ಲ ಅಂದರೆ ನಾವು ಆರಾಮಾಗಿ ಅಸೆಸಿಬಿಲಿಟಿ ಆಗುತ್ತೆ. ಥ್ಯಾಂಕ್ ಯು. ಪ್ಲಾನಿಂಗ್ ಪ್ಲಾನಿಂಗ್ ಸೆಕ್ಷನ್ ಒಳಗೆ ಪ್ಲಾನಿಂಗ್ ಚೀಫ್ ಆಫೀಸರ್ ಅಂತ ಮಾಡಿದ್ದಾರೆ. ಈ ಇನ್ಸಿಡೆಂಟಲ್ಲಿ ನಾವು ಈಗಾಗಲೇ ನಾವು ಪ್ಲಾನಿಂಗ್ ಸೆಕ್ಷನ್ ಒಳಗೆ ತುಂಬ ಎಷ್ಟು ಇಂಪಾರ್ಟೆಂಟ್ ರೋಲ್ ಇದೆ ಅಂದರೆ ನಾವೆಲ್ಲ ಇನ್ಸಿಡೆಂಟದ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಎಲ್ಲೆಲ್ಲಿ ಏನೇನಾಗಿದೆ, ಎಷ್ಟು ಡೆಬ್ರೀಸ್ ಆಗಿದೆ ಮತ್ತು ಅಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಮತ್ತು ಅವುಗಳ ಮತ್ತು ಬದುಕುಳಿದವ್ರನ್ನ ಬದುಕಿಸ್ಲಿಕ್ಕೆ ಯಾವ ಥರ ಪ್ರಯತ್ನ ಮಾಡಬೇಕು ಅನ್ನುವಂಥ ಈ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದು ಈಗಾಗಲೇ ಇನ್ಸಿಡೆಂಟ್ ಸ್ಪೆಷಲಿಸ್ಟ್ಗಳು, ಸ್ಕಿಲ್ಡ್ ಸ್ಪೆಷಲೈಸ್ಡ್ ಇಂಜಿನಿಯರ್ಸ್ಗಳನ್ನ ಅವರು ರಿಸೋರ್ಸ್ ಆಗಿ ಅವ್ರನ್ನ ನಾವು ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ. ಅವರು ಈಗ ಸ್ಥಳದಲ್ಲಿದ್ದಾರೆ ಮತ್ತು ಯಾವೆಲ್ಲ ಇನ್ಸಿಡೆಂಟನ್ನು ಎವ್ಯಾಲ್ಯೂಯೇಷನ್ ಮಾಡಿಕೊಂಡು ಅದನ್ನು ಪ್ರೊಸೆಸ್ ಮಾಡಲಿಕ್ಕೆ ನಾವೀಗ ಎಂಗೇಜ್ ಮಾಡ್ಕೊಂಡಿದ್ದೀವಿ. ಇನ್ಸಿಡೆಂಟ್ ಆದಂಥ ಘಟನೆಗಳಲ್ಲಿ ನಾವು ಏನದ ಟೌನ್ ಏರಿಯಾದೊಳಗೆ ಏನು ಡೆಬ್ರೀಸ್ ಬಿದ್ದಿದ್ದವು, ಯಾವ ಥರ ಬಿಲ್ಡಿಂಗ್ಗಳದಾವು ಸರ್, ಸೇಫ್ಟಿ ಆಫೀಸರ್ ಹೇಳೋ ಪ್ರಕಾರ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ಗಳನ್ನ, ಟೌನ್ ಪ್ಲ್ಯಾನ್ ಮ್ಯಾಪ್ಗಳನ್ನ ಮತ್ತು ಸ್ಪೆಷಲೈಸ್ಡ್ ಇಂಜಿನಿಯರ್ಗಳು, ಹೈಡ್ರೋಲಜಿಸ್ಟ್ ಇರ್ಬೋದು, ಕೆಮಿಕಲ್ ರಿಲೇಟೆಡ್ ಇಂಜಿನಿಯರ್ಗಳು ಇರ್ಬೋದು, ಅಂಥ ಸ್ಪೆಷಲಿಸ್ಟ್ ಸ್ಕಿಲ್ಡ್ ಇಂಜಿನಿಯರ್ಸ್ಗಳನ್ನ ನಾವು ರಿಸೋರ್ಸ್ ಆಗಿ ನಾವು ಮಾಹಿತಿ ಪಡ್ಕೊಂಡಿದ್ದೀವಿ ಸರ್. ಈಗಾಗಲೇ ಈ ನಮ್ಮ ಅಬ್ಜೆಕ್ಟಿವ್ಸ್ ಏನಪ್ಪ ಅಂದರೆ ಇನ್ ಟೈಮ್ ಫ್ರೇಮ್ ವರ್ಕ್ ಇದರೊಳಗೆ ನಾವು ದುರ್ಘಟನೆಗಳನ್ನು ಡೆಬ್ರೀಸ್ಗಳನ್ನ ನಾವು ತೆಗೆದು ಅಥವಾ ಏನದು ಡಿಸಾಸ್ಟರ್ನ ಮಿನಿಮೈಸ್ ಮಾಡಿ ಕ್ಯಾಸುಲಿಟಿ ಮಿನಿಮೈಸ್ ಮಾಡಲಿಕ್ಕೆ ನಾವು ತಿಳಿಸ್ತಾ ಇದ್ದೀವಿ ಸರ್. ಮತ್ತು ಈ ಇದರೊಳಗೆ ನಾವು ರಿಸೋರ್ಸ್ಗಳನ್ನ ಯಾವ ಥರ ಐಡೆಂಟಿಫೈ ಮಾಡಿದ್ದೀವಿ ಅಂದರೆ ಈಗಾಗಲೇ ನಮ್ಮಲ್ಲಿ 5 ಸ್ಕ್ವಾಡ್ ಪೊಲೀಸ್ಗಳು ಕೂಡ ಅಲ್ಲಿ ಸ್ಥಳದಲ್ಲಿದ್ದಾರೆ ಮತ್ತು 4 ಆಂಬ್ಯುಲೆನ್ಸ್ಗಳು ಇದಾವೆ ಮತ್ತು 4 ಫೈರ್ ಇಂಜಿನಿಯರ್ಸ್ ಟೀಮ್ ಇದೆ, ಇಂಜಿನ್ಸ್ ಟೀಮ್ ಇದಾವೆ ಮತ್ತು 3 ಡಾಕ್ಟರ್ಸ್ ಟಾಸ್ಕ್ ಫೋರ್ಸ್ನು ಇದಾವೆ, ಟೀಮ್ ಇದಾವೆ ಮತ್ತು 3 ಮೆಡಿಕಲ್ ಸಪ್ಲೈ ಕಿಟ್ಸ್ ಇದ್ದಾವೆ ಮತ್ತು 2 SR ಟೀಮ್ಸ್ ಇದಾವೆ, ಒಂದು ಕ್ರೇನ್, 2 ಕ್ರೇನ್ ಇದೆ, ಒಂದು ಹಲವಾರು 4 JCBಗಳು ಇದಾವೆ ಮತ್ತು ಈ ಮೆಡಿಕಲ್ ಟೀಮ್ ಟಾಸ್ಕ್ ಫೋರ್ಸ್ಗಳು ಡಾಕ್ಟರ್ ತೇಜಸ್ವಿನಿ ಮೇಡಮ್ ಅವರನ್ನು ಕೂಡ ನಾವು ಇದರಲ್ಲಿ ಅವ್ರನ್ನ ಟೀಮ್ ಲೀಡರ್ನಾಗಿ ಮಾಡಿ ಬಿಟ್ಟಿದ್ದೀವಿ ಸರ್. ಮತ್ತು ಈಗ ನಮ್ಮಲ್ಲಿ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಸಮೇತ ಒಂದು ಬಟಾಲಿಯನ್ ಕೂಡ ಈಗ ಬರ್ತಾ ಇದೆ ಸ್ಥಳದಲ್ಲಿ. ಈಗ ಆಲ್ರೆಡಿ ಬೇಸ್ ಕ್ಯಾಂಪಿಗೆ ಐಡೆಂಟಿಫೈ ಮಾಡಿ ಅಲ್ಲಿ ಅವ್ರನ್ನ ನಿಲ್ಲಿಸಿದ್ದೀವಿ.
ಈಗಾಗಲೇ ಅವರನ್ನು ಮೊಬಲೈಸೇಷನ್ ಮಾಡ್ತಾ ಇದೀವಿ. ಮತ್ತು ಈಗ ನಾವು ಆಲ್ರೆಡಿ ಈಗ ಕೆಲವು ಅಬ್ಸ್ಟಕಲ್ ಐಡೆಂಟಿಫೈ ಮಾಡಿದ್ದೀವಿ, ಯಾವ ರಸ್ತೆ ಸುರಕ್ಷಿತ ರಸ್ತೆಗಳು ಮತ್ತು ಅಸುರಕ್ಷತೆಯಲ್ಲಿ ನಾವು ಜನರನ್ನ ಹೊರಗಡೆ ತರಬೇಕು ಮತ್ತು ನಮ್ಮ ಟೀಮ್ನ ಯಾವ ಥರ ಬಿಡಬೇಕು ಅನ್ನೋಂಥ ಅಬ್ಸ್ಟಕಲ್ಸ್ ಪ್ಲೇಸ್ಗಳು ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ ಸರ್. ಟ್ರಾನ್ಸ್ಪೋರ್ಟೇಷನ್ ಯೂಸ್ ಇರ್ಬೋದು ಅದರಂತೆ, ಮತ್ತು ಸೆಲ್ಫ್ ಹೆಲ್ಪ್ ಸ್ಕಿಲ್ಡ್ ಬೈಸ್ಟ್ಯಾಂಡರ್ಸ್ಗಳ ವ್ಯಾಲಂಟಿಯರ್ಸ್ ಕೂಡ ನಾವು ಐಡೆಂಟಿಫೈ ಮಾಡಿಕೊಂಡು ಅವ್ರನ್ನೂ ಕೂಡ ನಾವು ಮಾಹಿತಿ ತಗೊಂಡಿದ್ದೀವಿ ಸರ್. ಅವರು ಇನ್ ಟೈಮಲ್ಲಿ ಬರ್ತಾ ಇದ್ದಾರೆ. ಅದೇ ರೀತಿ ಈಗ ನಾವು ಫುಡ್ ವಾಟರ್ ಸಪ್ಲೈ ಮಾಡಲಿಕ್ಕೆ ಇಂಜೂರ್ಡ್ ಪರ್ಸನ್ಸ್ಗಳಿಗೆ ಅವ್ರಿಗೂ ಕೂಡ ಕೆಲವು ಜನರಲ್ ವಾರ್ಡ್ಸ್ಗಳನ್ನ ಕೂಡ ನಾವು ಹಾಸ್ಪಿಟ್ಲಲ್ಲಿ ಅದನ್ನು ಓಪನ್ ಮಾಡಿದ್ದೀವಿ ಸರ್. ಅದೇ ಮತ್ತು ಈಗ ದನಕರುಗಳಿಗೆ ಕೆಟಲ್ಸ್ಗಳಿಗೆ ಗೋಶಾಲೆಗಳನ್ನು ತರಲಿಕ್ಕೆ ಅಲ್ಲಿ ಫಾರ್ಡರ್ ಕ್ಯಾಂಪ್ಗಳು ಮತ್ತು ಫಾರ್ಡರ್ ಗೋಡೌನ್ಸ್ಗಳು ಕೂಡ ಅಲ್ಲಿ ಫಾರ್ಡರ್ಗಳನ್ನು ಕಲೆಕ್ಷನ್ ಮಾಡಿ ಇಡ್ತಾ ಇದ್ದೀವಿ ಸರ್. ಇವೆಲ್ಲ ಮತ್ತು ರಿಲೀಫ್ ಕ್ಯಾಂಪ್ಗಳನ್ನು ಕೂಡ ಗಂಜಿ ಕೇಂದ್ರಗಳು ಸ್ಕೂಲ್ಗಳಲ್ಲಿ ಕೆಲವು ಐಡೆಂಟಿಫೈ ಮಾಡಿಕೊಂಡು ಮತ್ತು ಈ ಕೆಲವು ಸಮುದಾಯ ಭವನಗಳನ್ನ ಐಡೆಂಟಿಫೈ ಮಾಡಿ ಆ ರಿಲೀಫ್ ಕ್ಯಾಂಪ್ಗಳನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ ಸರ್. ಮತ್ತು ಬೇಸ್ ಕ್ಯಾಂಪ್ಸ್ಗಳನ್ನ ಕೂಡ ಐಡೆಂಟಿಫೈ ಮಾಡಿ ಅಲ್ಲಿ ಸಿಬ್ಬಂದಿಗಳು ಇರ್ಬೋದು ಮತ್ತು ಬಂದಂಥ ಸಾಮಾನು ಪರಿಕರಗಳು ಕೂಡ ಅವುಗಳನ್ನು ಹಿಡಿದು ಆ ಬೇಸ್ ಕ್ಯಾಂಪ್ಗಳು ಕೂಡ ಐಡೆಂಟಿಫೈ ಮಾಡಿದ್ದೀವಿ ಸರ್. ಈ ಥರ ಮತ್ತೆ ಅಡಿಷನಲ್ ಆಗಿ ಏನಾದರೂ ಬೇಕಾದರೆ ನಾವು ಲಾಜಿಸ್ಟಿಕ್ನವ್ರಿಗೆ ಮತ್ತು ಆಪರೇಷನಲ್ ಬೇಸ್ನವ್ರಿಗೆ ಇನ್ಸಿಡೆಂಟ್ ಮಾಹಿತಿ ತೊಗೊಂಡ್ಮೇಲೆ ಮತ್ತೆ ಹೆಚ್ಚಿಗೆ ಏನಾದರೂ ನಾವು ರಿಸೋರ್ಸ್ ಬೇಕಾದರೆ ಅದನ್ನ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತೀವಿ ಸರ್. ಅದನ್ನು ಬದಲಾವಣೆ ಮಾಡ್ಕೊಂಡು ಹೋಗ್ತೀವಿ ಸರ್. ರಾಮಗಢ ಕಲ್ಯಾಣದಲ್ಲಿ ನಡೆದಿರುವ ಒಂದು ಭೂಕಂಪದಲ್ಲಿ ಭೂಕಂಪ ಘಟನೆ ನಡೆದಿದೆ ಸರ್. ಅದಕ್ಕೋಸ್ಕರ ನಮ್ಮ ಇನ್ಸಿಡೆಂಟ್ ಕಮಾಂಡ್ ಅವರು ತುರ್ತು ಸಭೆಯನ್ನು ಕರೆದಿದ್ದಾರೆ. ಆ ತುರ್ತು ಸಭೆಯಲ್ಲಿ ನನ್ನನ್ನು ರಿಸೋರ್ಸ್ ಮತ್ತು ಮೊಬೈಲೈಸೇಷನ್ ಹಾಗೆ ಟೀಮ್ ಲೀಡರ್ ಆಗಿ ನನಗೆ ನೇಮಕ ಮಾಡಿದ್ದಾರೆ ಸರ್. ನೆಕ್ಸ್ಟ್ ಅದಕ್ಕೋಸ್ಕರ ನಾವು ಘಟನಾ ಸ್ಥಳಕ್ಕೆ ಹೋಗಿ ನೋಡಿದಾಗ ಸುಮಾರು 12 ಗಂಟೆಗಳ ಕಾಲ ಅಲ್ಲಿ ಆಲ್ರೆಡಿ ನಾವು ಎಲ್ಲ ಕೆಲಸಗಳನ್ನು ಅವರವರ ತಂಡಗಳನ್ನು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಮೊದಲನೇದಾಗಿ ಅಲ್ಲಿ ಹೆಲ್ಪ್ಲೈನ್ ಕಂಟ್ರೋಲ್ ರೂಮ್ ಮಾತ್ರ ಓಪನ್ ಆಗಿದೆ, ಇನ್ನೊಂದು ಅಲ್ಲಿ ಅವಶ್ಯಕತೆ ಇರುತ್ತದೆ ಸರ್. ನೆಕ್ಸ್ಟ್ ಮೆಡಿಕಲ್ ಆಂಬುಲೆನ್ಸ್ ರಿಕ್ವೈರ್ಡ್ 10, ಅದರಲ್ಲಿ ಪ್ರೆಸೆಂಟ್ ನಮ್ಮ ಹತ್ರ ಇರುವುದು 4, ಇನ್ನೂ 6 ಅವಶ್ಯಕತೆ ಇದೆ ಸರ್. ನೆಕ್ಸ್ಟು ಫೈರ್ ಟೆಂಡರ್ಗಳು ಸರ್, ರಿಕ್ವೈರ್ಡ್ 12 ಬೇಕು ಸರ್ ನಮಗೆ. ಅಲ್ಲಿ ಪ್ರೆಸೆಂಟ್ ಸ್ಪಾಟಲ್ಲಿ 4 ಇದೆ, ಇನ್ನೂ 8 ಅವಶ್ಯಕತೆ ಇದೆ ಸರ್. ನೆಕ್ಸ್ಟು ಪೊಲೀಸ್ ಸ್ಕ್ವಾಡ್ ರಿಕ್ವೈರ್ಡ್ 15 ಸರ್. ನಮ್ಮಲ್ಲಿ ಇರುವುದಲ್ಲಿ ಪ್ರೆಸೆಂಟ್ ಸ್ಪಾಟಲ್ಲಿ 5, ಇನ್ನೂ ಅವಶ್ಯಕತೆ ಇದ್ದಿದ್ದು ಇನ್ನೂ 10 ಸರ್. ಡಾಕ್ಟರ್ ಸರ್ ರಿಕ್ವೈರ್ಡ್ 13 ಬೇಕು ಸರ್ ನಮಗೆ. ನಮ್ಮಲ್ಲಿ 3 ಮಾತ್ರ ಇದೆ, ಇನ್ನೂ 10 ಅವಶ್ಯಕತೆ ಇದೆ ಸರ್. ನೆಕ್ಸ್ಟ್ ಮೆಡಿಕಲ್ ಕಿಟ್ಸು ರಿಕ್ವೈರ್ಡ್ 50 ಸರ್. ಈಗ ಅಲ್ಲಿ ಪ್ರೆಸೆಂಟ್ ಇದ್ದಿದ್ದು 3 ಮಾತ್ರ, ಇನ್ನೂ ಅವಶ್ಯಕತೆ ಇದ್ದಿದ್ದು 47. ಕ್ರೇನ್ಗಳು ಸರ್ ರಿಕ್ವೈರ್ಡ್ 5, ಅಲ್ಲಿ ಪ್ರೆಸೆಂಟ್ ಇದ್ದಿದ್ದು 1, ಇನ್ನೂ ಅವಶ್ಯಕತೆ ಇದ್ದಿದ್ದು 4 ಸರ್. JCB ರಿಕ್ವೈರ್ಡ್ 10, ಅಲ್ಲಿ ಇದ್ದಿದ್ದು 2, ನಮಗೆ ಇನ್ನೂ 8 ಬೇಕು ಸರ್. ಡಂಪ್ ಟ್ರಕ್ ಸರ್ ರಿಕ್ವೈರ್ಡ್ 12, ಅಲ್ಲಿರುವುದು 2 ಮಾತ್ರ, ಇನ್ನೂ ನಮಗೆ ಅವಶ್ಯಕತೆ ಇದ್ದಿದ್ದು 10 ಸರ್. ಮತ್ತು ಫುಡ್ ಕಿಟ್ಸ್ಗಳು ಸರ್, ಅಲ್ಲಿ ಫುಡ್ ಕಿಟ್ಸ್ಗಳು ಸುಮಾರು ಒಂದು 2,000 ಮಾತ್ರ ಇದೆ, ಇನ್ನೂ ನಮಗೆ 5,000ಗಳ ಅವಶ್ಯಕತೆ ಇದ್ದಿದೆ ಸರ್ ಅಲ್ಲಿ. ನೆಕ್ಸ್ಟ್ ಹೆಲಿಕಾಪ್ಟರ್ ಇನ್ನೂ ಒಂದು ಅವಶ್ಯಕತೆ ಇದೆ ಸರ್, 1 ಮಾತ್ರ ಇದೆ ಅಲ್ಲಿ, ಇನ್ನೂ 1 ಅವಶ್ಯಕತೆ ಇದೆ ಸರ್. ನೆಕ್ಸ್ಟು ಅಲ್ಲಿ ಘಟನೆ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ನಮಗೆ ಆರ್ಮಿ ಫೋರ್ಸ್ ಅವಶ್ಯಕತೆ ಇರುತ್ತದೆ ಸರ್. ನೆಕ್ಸ್ಟು ವಾಟರ್ ಬಾಟಲ್ಸು ಸುಮಾರು 3,000 ಬಾಟಲ್ಸ್ಗಳಿದ್ದಾವೆ, ಇನ್ನೂ 2,000 ಅವಶ್ಯಕತೆ ಇದೆ ಸರ್ ನಮಗೆ. ನೆಕ್ಸ್ಟ್ ಅದು ಬಿಟ್ಟು ಎಲ್ಲವನ್ನು ಘಟನೆ ನಡೆದ ಮೇಲೆ ಪೆಸ್ಟಿಸೈಡ್ಸ್ ಮೀನ್ಸ್ ಕ್ರಿಮಿನಾಶಕಗಳನ್ನು ಹರಡುವ ಚಾನ್ಸಸ್ ಇರುತ್ತದೆ ಸರ್, ಅದರ ಸಲುವಾಗಿ ಇನ್ಸೆಕ್ಟಿಸ್ ಅದು ಸಹ ಅಲ್ಲಿ ಅವಶ್ಯಕತೆ ಬೀಳುತ್ತದೆ ಸರ್. ಮತ್ತು ನೆಕ್ಸ್ಟು ಡಿಮೊಬೈಲೈಸೇಷನ್ನು ಸರ್, ಈಗ ಅಲ್ಲಿ ಕೆಲಸ ಮುಗಿದ ಮೇಲೆ ಪೊಲೀಸ್ ಫೋರ್ಸ್ ಆಗಿರ್ಬೋದು, ಫೈರ್ ಟೆಂಡರ್ಗಳಾಗಿರ್ಬೋದು, JCBಗಳಾಗಿರ್ಬೋದು, ಪುನಃ ಅದೇ ಸ್ಥಳಕ್ಕೆ ನಾವು ಕೊಟ್ಟು ಕಳಿಸ್ತಾ ಇದ್ದೇವೆ ಸರ್. ರಾಘವೇಂದ್ರ ಅಂತ ಹೇಳಿ ನಾನು ಈ ಒಂದು IRS ಇದರಲ್ಲಿ ಪ್ಲಾನಿಂಗ್ ಸೆಕ್ಷನ್ ಅಂಡರಲ್ಲಿ ನಾನು
ಸಿಚುವೇಶನ್ ಅಂಡ್ ಡಾಕ್ಯುಮೆಂಟ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ಈ ಒಂದು ಏನು ಅವಘಡ ಸಂಭವಿಸಿದೆ, ಇಲ್ಲಿ ನಾವು ಆ ಪರಿಸ್ಥಿತಿಯ ಒಂದು ತೀವ್ರತೆಯನ್ನ ಒಂದು ಅಳಿಲಿಕ್ಕೆ ನಾವು ಕನ್ಸರ್ನ್ ಜಿಯಾಲಜಿಸ್ಟ್ ಮತ್ತೆ ಭೂಮಾಪನ ಇಲಾಖೆಯವರನ್ನ ಭೂಮಾಪನ ಮತ್ತು ಜಿಯಾಲಜಿಸ್ಟ್ ಅನ್ನ ಇಲಾಖೆಯವರನ್ನ ಕನ್ಸಲ್ಟ್ ಮಾಡಿ ಅದರ ತೀವ್ರತೆ ಎಷ್ಟೇನಿದೆ ಹಾಗೂ ಅದರ ತೀವ್ರತೆಯ ಪ್ರಮಾಣ ಅದರ ಮುಂದಿನ ಅದರ ಒಂದು ಎಫೆಕ್ಟ್ ಏನಂತ ಬರುತ್ತೆ, ಆ ತೀವ್ರತೆ ಇನ್ನು ಎಷ್ಟು ಇರುತ್ತೆ ಅನ್ನೋದನ್ನ ನಾವು ಸರಿಯಾಗಿ ಪ್ಲಾನ್ ಮಾಡ್ಕೋಬೇಕಾಗಿದೆ. ಆ ವಿಂಗಲ್ಲಿ ನಾವು ಅದೊಂದು ತಗೊಂಡಿದ್ದೀವಿ ಸರ್. ಇನ್ನು ಡಾಕ್ಯುಮೆಂಟೇಶನ್ ಅಂತ ಬಂದಾಗ ಇಲ್ಲಿ ಬೆಳಿಗ್ಗೆ ಏನು 10 ಗಂಟೆಯಿಂದ ಈಗ ರಾತ್ರಿ 9 ಗಂಟೆ ತನಕ ಏನೇನೆಲ್ಲ ನಮ್ಮ ಪ್ಲಾನಿಂಗ್ ಸೆಕ್ಷನ್ ವಿಂಗಿಂದ ಏನೆಲ್ಲ ರಿಸೋರ್ಸ್ ಆಗಿರ್ಬೋದು ಅಥವಾ ಮೆಡಿಕಲ್ ಸರ್ವಿಸ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇವ್ರು ಏನೇನು ಪ್ಲಾನ್ ಕೊಟ್ಟು ಅದಕ್ಕೆಲ್ಲ ಒಂದೊಂದು ಅಕೌಂಟಬಿಲಿಟಿ ಇರುತ್ತೆ. ಹಾಗಾಗಿ ನಾವು ಅದನ್ನ ಡಾಕ್ಯುಮೆಂಟ್ ಮಾಡ್ಕೊಂಡ್ರೆ ಈಗ ಹಾಲಿ ಎಷ್ಟು ನಮಗೆ ರಿಸೋರ್ಸ್ ಇದೆ ಅಥವಾ ಮುಂದೆ ಇನ್ನೆಷ್ಟು ಬೇಕಾಗ್ಬೋದು ಒಂದು ಕರಾರುವಕ್ಕಾದಂಥ ಒಂದು ಐಡಿಯಾ ಸಿಗುತ್ತೆ. ಹಾಗಾಗಿ ಆ ಸೆಕ್ಷನ್ ಅಲ್ಲಿ ನಾವು ಎಲ್ಲ ಒಂದು ಈಗ ಒಂದು ಅದೆಲ್ಲವನ್ನು ಒಂದು ಫೈಲ್ ತರ ಓಪನ್ ಮಾಡ್ಕೊಂಡು ಅಥವಾ ಬೇಕಾದಾಗ ಕೈ ಬರಹದಲ್ಲಿ ಅಥವಾ ಒಂದಷ್ಟು ಕಂಪ್ಯೂಟರ್ ಸೆಕ್ಷನ್ ಅಲ್ಲಿ ಒಂದಷ್ಟು ಸಿಬ್ಬಂದಿಗಳನ್ನ ಅವ್ರನ್ನ ವಿಶ್ವಾಸ ತಗೊಂಡು ಅದನ್ನ ಅವನ್ನೆಲ್ಲ ಒಂದ್ ಕಡೆ ನೀಟಾಗಿ ಅಕಾಮಡೇಟ್ ಮಾಡಿ ನಮಗೆ ಬರ್ತಂತ ಮಾಹಿತಿಗಳನ್ನ ಸ್ಥಳಕ್ಕೆ ಮತ್ತೆ ಕಾಲಕ್ಕೆ ಅನುಗುಣವಾಗಿ ಅದನ್ನ ಡಾಕ್ಯುಮೆಂಟ್ ಮಾಡಿ ನಮ್ಮ ಪ್ಲಾನಿಂಗ್ ಆಫೀಸರ್ಗೆ ಅದನ್ನ ಮಾಹಿತಿನ IRT ಟೀಮ್ನಲ್ಲಿ ಆಪರೇಷನ್ ಟೀಮಲ್ಲಿ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ತಮಗೆಲ್ಲ ತಿಳಿದಿರೋ ಹಾಗೆ ಇಂದಿನ ಬೆಳಗ್ಗೆ 10 ಗಂಟೆಗೆ ಒಂದು ಭೂಕಂಪನ ಆಗಿದೆ. ಇದರಲ್ಲಿ ಸುಮಾರು ಒಂದು 20,000 ಜನ ಪಾಪ್ಯುಲೇಷನ್ ಇರೋಂಥ ಒಂದು ಹಳ್ಳಿಯಲ್ಲಿ ಸುಮಾರು ಒಂದು 5,000 ಜನ ಅಫೆಕ್ಟೆಡ್ ಅಂತ ನಾವು ಒಂದು ಅಂದಾಜು ಮಾಡ್ಕೊಂಡಿದ್ದೇವೆ. ಈ ಅಫೆಕ್ಟ್ ಆಗಿರುವಂಥ ಒಂದು ಹಳ್ಳಿಯಲ್ಲಿ ದೂರವಾಣಿ ಸಂಪರ್ಕ ಸಂಪೂರ್ಣವಾಗಿ ಕಳೆದೋಗಿತ್ತು. ಈಗ ಅದನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಮತ್ತು ಸೌತ್ ಈಸ್ಟ್ ಪಾರ್ಟ್ ಏನಿದೆ ರಾಮಗಢದ್ದು ಅದು ತುಂಬ ಡ್ಯಾಮೇಜ್ ಆಗಿದೆ. ನಂತರ ಹೇಳಬೇಕಂದ್ರೆ ಈಗ ಪವರ್ ಲೈನ್ಸು, ವಾಟರು ಮತ್ತು ಸಿವೇಜ್ ಲೈನ್ಸು ಎಲ್ಲ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದೆ. ಅದರಿಂದ ನಾವು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸ್ನ ಸೆಟಪ್ ಮಾಡಲಿಕ್ಕೆ ಒಂದು ಯೋಚನೆ ಮಾಡಿದ್ದೇವೆ. ಇನ್ನೊಂದು ಅಂಶ ಏನಂತಂದರೆ ಒಂದು ರೋಡ್ ಕೂಡ ಬ್ಲಾಕ್ ಆಗಿದೆ, ಹೈವೇ ಅದನ್ನು ಕೂಡ ತೆರವುಗೊಳಿಸಬೇಕಾಗಿದೆ. ಕೆಲವೊಂದು ರಾಷ್ಟ್ರಗಳು ಕೂಡ ನಮಗೆ ನೆರವು ಕೊಡ್ತೀನಿ ಅಂತ ಮುಂದೆ ಬಂದಿದೆ. ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿಕೊಂಡು 2 ಟೀಮ್ ಮಾಡ್ಕೊಂಡಿದ್ದೀವಿ, ಒಂದು ರೆಸ್ಪಾನ್ಸ್ ಟೀಮು ಮತ್ತು ಒಂದು ಟ್ರಾನ್ಸ್ಪೋರ್ಟ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಆ ಟೀಮ್ ಅವರು ವೆಟರ್ನರಿ ಡಿಪಾರ್ಟ್ಮೆಂಟು ರಾಮಗಢ ಅರ್ತ್ಕ್ವೇಕ್ ರೆಸ್ಕ್ಯೂ ಆಪರೇಷನ್ಸಲ್ಲಿ ನಮಗೆ ಆಪರೇಷನ್ ವಿಭಾಗದಲ್ಲಿ ರೆಸ್ಪಾನ್ಸ್ ಅಧಿಕಾರಿಯಾಗಿ ಮಾಡಿದ್ದಾರೆ. ನಾವು ನಮಗೆ ಬೆಳಿಗ್ಗೆ ಅವರು ತಿಳಿಸಿ ಈ ಅಧಿಕಾರವನ್ನು ವಹಿಸಿದಂತೆ ಅವಘಡ ನಡೆದ ಸ್ಥಳದ ಪಕ್ಕದಲ್ಲಿ ಸುರಕ್ಷಿತವಾದಂಥ ಸ್ಥಳಗಳನ್ನು ಗುರುತಿಸಿ ಎಷ್ಟು ಜನ ಆ ಒಂದು ಅವಘಡಕ್ಕೆ ತುತ್ತಾಗಿದ್ದಾರೋ ಅಷ್ಟು ಜನರಿಗೆ ಸಾಧ್ಯವಾಗುವ ಮಟ್ಟಿಗೆ 5 ಕಡೆಗಳಲ್ಲಿ ನಾವು ರೆಸ್ಕ್ಯೂ ಕ್ಯಾಂಪ್ಗಳನ್ನ ಮತ್ತು ರೆಸ್ಕ್ಯೂ ಮಾಡ್ಲಿಕ್ಕೆ ಬಂದಂಥ ಜನರನ್ನ ಅಧಿಕಾರಿಗಳಿಗೆ ಉಳ್ಕೊಳ್ಳಿಕ್ಕೆ ಕ್ಯಾಂಪ್ಸ್ಗಳನ್ನ ಹೌದು. ನಂತರ ಇದು ಅರ್ಥಕ್ವೇಕ್ ಆಗಿರೋದ್ರಿಂದ ರಸ್ತೆಗಳು ಹಾಳಾಗೋಗಿದ್ದಾವೆ. ಆ ರಸ್ತೆಗಳು ಸಂಪರ್ಕ ಇಲ್ಲದೆ ಇರೋದ್ರಿಂದ ಏವಿಯೇಷನ್ ಮುಖಾಂತರ ತೊಂದರೆ ಒಳಗಾದವ್ರನ್ನ ಲಿಫ್ಟ್ ಮಾಡೋದಕ್ಕೆ ಏರ್ ಬೇಸ್, ಎಲ್ ಬೇಸು ಮತ್ತು ಹೆಲಿಪ್ಯಾಡ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಸ್ಟ್ಯಾಗಿಂಗ್ ಏರಿಯಾಸು ಜಸ್ಟ್ 3 ಮಿನಿಟ್ಗಳಲ್ಲಿ ತಲುಪುವಂಥ ಒಂದು ಹತ್ತಿರದಲ್ಲಿ ಸುರಕ್ಷಿತವಾದ ಜಾಗ. ಯಾಕೆಂದರೆ ಭೂಕಂಪ ತುತ್ತಾದವರಿಗೆ ಅವರಿಗೆ ಓಡಾಡಲಿಕ್ಕೆ ಅಥವಾ ಇನ್ಯಾವುದಕ್ಕೆ ತೊಂದರೆ ಇರೋದ್ರಿಂದ ಅವರಿಗೆ ಭಾಳ ಹತ್ತಿರದಲ್ಲಿ ನಾವು ಅರೇಂಜ್ಮೆಂಟ್ ಮಾಡಿದ್ದೀವಿ, ಸೇಫ್ಟಿ ಅರೇಂಜ್ಮೆಂಟ್ ಮಾಡಿದ್ದೀವಿ. ವೈದ್ಯರ ಸಲಹೆ ಮೇರೆಗೆ ಕೆಲವ್ರನ್ನ ನಾವು ಸೀರಿಯಸ್ ಆಗಿರೋರನ್ನ ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಏವಿಯೇಷನ್ ಅವರ ಸಹಕಾರ ತಗೊಂಡಿದ್ದೀವಿ. ಹಾಗೆ ಇದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಸೆಕ್ಷನ್ ಅವರಿಂದ ನಾವು ಸತತವಾಗಿ ಸಂಪರ್ಕದಲ್ಲಿ ಇದ್ದೇವೆ. ಇನ್ನು ತಾತ್ಕಾಲಿಕವಾಗಿ ಊಟ ವ್ಯವಸ್ಥೆ ಮತ್ತು ಸ್ಯಾನಿಟೇಷನನ್ನು ನಾವು ರೆಸ್ಕ್ಯೂ ಕ್ಯಾಂಪ್ಗೆ ಮತ್ತು ಕ್ಯಾಂಪ್ಗೆ ಹೊಂದಿಕೊಂಡಂತೆ ತಯಾರಿಗಳನ್ನು ನಡೆಸಿದ್ದೀವಿ. ಇನ್ನು ಯಾವುದೇ ಥರದಲ್ಲಿ ಮುಂದಿನ ರೆಸ್ಕ್ಯೂ ಆಪರೇಷನ್ ಮೇಲೆ ತೊಂದರೆ ಒಳಗಾದವ್ರನ್ನ ರೆಸ್ಕ್ಯೂ ಮಾಡಲಿಕ್ಕೆ ಲೋಕಲ್ PDOಗಳಾಗಲಿ ಅಥವಾ
ವಿಲೇಜ್ ಅಕೌಂಟೆಂಟ್ಗಳಾಗಲಿ ಎಷ್ಟು ಮನೆಗಳಿದ್ವು, ಮನೆಗಳಲ್ಲಿ ಯಾವ್ಯಾವ ಥರದ ಜನ ಇದ್ರು ಅನ್ನೋದನ್ನು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಾವು ಫೈರ್ ಬ್ರಿಗೇಡ್ಸು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು, ಆರ್ಮಿ ಅವರ ಸಹಕಾರದಿಂದ ರೆಸ್ಕ್ಯೂ SDR ಇವರ ಸಹಕಾರದೊಂದಿಗೆ ನಾವು ಹೆಚ್ಚಿನ ಪೂರ್ತಿ ರೆಸ್ಕ್ಯೂ ಮಾಡಲಿಕ್ಕೆ ತಯಾರಿ ನಡೆಸಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಅರುಣ್ ಕುಮಾರ್ ಅಂತ, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ. ಈ ಇನ್ಸಿಡೆಂಟ್ ಕಮಾಂಡರ್ ಅವರವರು ನನಗೆ ಸಾರಿಗೆ ವಿಭಾಗದ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ರಾಮಗಢದಲ್ಲಿ ನಡೆದಿರುವಂತಹ ಭೂಕಂಪ ಒಂದು ಅವಘಡ. ಈ ಅವಘಡದಲ್ಲಿ ನನ್ನ ಪಾತ್ರ ಬಹಳ ಹೆಚ್ಚಿನದಾಗಿದೆ. ಯಾಕಂದರೆ ನನ್ನ ಹೆಗಲ ಮೇಲೆ ತುಂಬ ಜವಾಬ್ದಾರಿ ಇದೆ. ರೆಸ್ಕ್ಯೂ ಮಾಡಲಿಕ್ಕಾಗಲಿ ಅಥವಾ ಅವರಿಗೆ ಬೇಕಾಗಿರುವಂತಹ ಅವಘಡದಲ್ಲಿ ತೊಂದರೆಗೆ ಒಳಗಾಗಿರುವಂತಹ ಜನಸಾಮಾನ್ಯರಿಗೆ ಸಹಾಯ ಮಾಡುವಲ್ಲಿ ನನ್ನ ಪಾತ್ರ ಪ್ರಮುಖ ಆಗಿರ್ತದೆ. ನಾನು ಕೆಲಸ ಮಾಡ್ತೀನಿ ಅನ್ನೋ ಸಾಮರ್ಥ್ಯದ ಮೇಲೆ ನನಗೆ ಕಮಾಂಡರು ಈ ಹುದ್ದೆಯನ್ನು ನನಗೆ ವಹಿಸ್ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ. ನಾನು ಪ್ರಮುಖವಾಗಿ ಆ ರಾಮಗಢ್ ಭೂಕಂಪ ನಡೆದಿರುವಂಥ ಪ್ರದೇಶದ ಜಿಯಾಗ್ರಫಿಕಲ್ ಪ್ಲ್ಯಾನನ್ನು ಫಸ್ಟ್ ಮಾಡ್ಕೊಳ್ತೀನಿ. ಯಾಕಂತಂದರೆ ಅದು ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಅಲ್ಲಿ ಜಲ ಸಾರಿಗೆ ಆಗಲಿ ಮತ್ತು ರೈಲು ಸಾರಿಗೆ ಆಗಲಿ ಭಾಳ ಕಷ್ಟ ನಿರ್ವಹಣೆ ಮಾಡೋದು. ಆದ್ದರಿಂದ ರಸ್ತೆ ಮುಖಾಂತರ ಮತ್ತು ವಾಯು ಸಾರಿಗೆ ಮುಖಾಂತರ ಈ ನಮ್ಮ ಕಮಾಂಡರ್ ಅವರು ಆ ವ್ಯಾಪ್ತಿನಲ್ಲಿ ಒಂದು ಎಲಿಬೇಸನ್ನು ಮಾಡಿದ್ದಾರೆ. ಬಹುಶಃ ಅದು ವಿಸ್ತಾರ 20,000 ಜನಸಂಖ್ಯೆ ಅಂದರೆ ಅದು ಬಹಳ ವಿಸ್ತಾರವಾದಂಥ ಒಂದು ಪ್ರದೇಶ ಆಗಿರ್ತದೆ. ಒಂದು ಎಲಿಬೇಸ್ ಆಗೋದಿಲ್ಲ, ಯಾಕಂದರೆ ಭೂಕಂಪ ಒಂದೇ ಕಡೆ ಆಗಿರೋದಿಲ್ಲ. ಆದ್ದರಿಂದ ಅವರಲ್ಲಿ ಒಂದು ಮನವಿ, ಇನ್ನೊಂದು ಎಲಿಬೇಸ್, 1 ಅಥವಾ 2 ಎಲಿಬೇಸ್ ಬೇಕಾಗ್ಬೋದು ಅನ್ನೋದು ನನ್ನದೊಂದು ಮನವಿಯನ್ನು ಅವರಿಗೆ ಸಲ್ಲಿಸಿದ್ದೀನಿ. ರಸ್ತೆ ಮುಖಾಂತರ ನಾನು ಇಡೀ ಆ ಪ್ರದೇಶದಲ್ಲಿರುವಂಥ ವಾಹನಗಳ ಸಂಪೂರ್ಣ ಜವಾಬ್ದಾರಿ ಮತ್ತು ಸಂಪೂರ್ಣವಾದ ಮಾಹಿತಿ ನನಗೆ ಇರೋದ್ರಿಂದ ಅಲ್ಲಿಗೆ, ಅಂದರೆ ಅವಘಡ ಸಂಭವಿಸಿರುವಂಥ ಪ್ರದೇಶದಲ್ಲಿರುವ ಜನಸಾಮಾನ್ಯರನ್ನು ಆಸ್ಪತ್ರೆಗೆ ಅಥವಾ ರೆಸ್ಕ್ಯೂ ಮಾಡಿ ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಬರುವಂಥ ಜವಾಬ್ದಾರಿ ನಂದಾಗಿರುತ್ತೆ. ಮತ್ತು ಇದರಲ್ಲಿ ನಾನು ಸಂಪೂರ್ಣವಾಗಿ ಕಾರ್ಯತತ್ಪರತೆಯಿಂದ ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ರವಿಕುಮಾರ್ ಅಂತೇಳಿ, ಡಿಸ್ಟ್ರಿಕ್ಟ್ ಫೈರ್ ಆಫೀಸರು. ಈ ಒಂದು IRS ಸಿಸ್ಟಮ್ಗೆ ಸರ್ವಿಸ್ ಯೂನಿಟ್ನ ಹೆಡ್ಡಾಗಿ ಕೊಟ್ಟಿದ್ದಾರೆ. ಒಂದು ಸರ್ವಿಸ್ ಯೂನಿಟ್ ಲಾಜಿಸ್ಟಿಕ್ ಯೂನಿಟಲ್ಲಿ ಒಂದು ಸಬ್ ಡಿವಿಷನ್ ಇದು. ಈ ಡಿವಿಷನಲ್ಲಿ ಸರ್ವಿಸ್ ಯೂನಿಟಲ್ಲಿ ಒಂದು ಕಮ್ಯುನಿಕೇಷನ್ ಯೂನಿಟ್ ಬರುತ್ತೆ, ಮತ್ತು ಮೆಡಿಕಲ್ ಯೂನಿಟ್ ಬರುತ್ತೆ, ಒಂದು ಫುಡ್ ಯೂನಿಟ್ ಬರುತ್ತೆ. ಇದರಲ್ಲಿ ಕಮ್ಯುನಿಕೇಷನ್ ಮತ್ತು ಫುಡ್ ಯೂನಿಟ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಮತ್ತು ಕಮ್ಯುನಿಕೇಷನಲ್ಲಿ ಆಗಲಿ ಹೇಳ್ದಂಗೆ ನಾವು ಒಂದು ಸಹಾಯವಾಣಿನ ಮಾಡ್ಕೊಂಡಿದ್ದೀವಿ. ಒಂದು ಇನ್ಸಿಡೆಂಟ್ ಕಮ್ಯುನಿಕೇಷನ್ ಸೆಂಟರ್ ಅಂತ ಮಾಡ್ಕೊಂಡಿದ್ದೀವಿ. ಎಷ್ಟು ಜನ ಹೊರಗಡೆ ತೆಗೆದಿದ್ದಾರೆ ಮತ್ತು ಎಷ್ಟು ಜನ ನಾವು ಒಳಗಡೆ ಇದ್ದಾರೆ ಅಂತ ನಾವು ಇನ್ಫಾರ್ಮೇಷನ್ IMO ಮುಖಾಂತರ ನಾವು ಕಳ್ಸೋದು ಕೊಡ್ತಾ ಇರ್ತೀವಿ. ನಮ್ಗೆ ಬೇಕಾಗಿರುವಂಥ ರೇಡಿಯೋ ಇರ್ಬೋದು, ನೆಟ್ ಇರ್ಬೋದು, ಮತ್ತು ಸ್ಯಾಟಲೈಟ್ ಫೋನ್ಗಳನ್ನ ಇರ್ಬೋದು, ಅದನ್ನ ನಾವು ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟಿಂದ ಅವೆಲ್ಲ ಕೊಟೇಶನ್ ಕೊಟ್ಟಿದ್ದೀವಿ. ನಮಗೆ ಇಷ್ಟೊಂದು ಸಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಸಪ್ಲೈ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇದು ಒಂದು ಕಮ್ಯುನಿಕೇಷನ್ ಯೂನಿಟಲ್ಲಿ ಇಷ್ಟು ನಡೀತಾ ಇದೆ. ಮತ್ತು ಫುಡ್ ಯೂನಿಟಲ್ಲಿ ನಾನು ಇದಾಗಿರೋದ್ರಿಂದ ಈ ಫುಡ್ ಯೂನಿಟ್ ಈಗ ಇಲ್ಲಿ ರಾಮಗಢ ಅಂತ ಒಂದು ಕಲ್ಯಾಣ ನಗರ ಒಂದು ಸಿಟಿ ಇರೋದು, ಇದರಲ್ಲಿ ಸುಮಾರು 20 ಜನ ಇರುವಂಥ ಒಂದು ನಗರ. ಇಲ್ಲಿ ಕ್ವಿಕ್ ಆಗಿದೆ. ಅಲ್ಲಿ ಸುಮಾರು ನಮ್ಮ IMO ಅವ್ರ ತಿಳಿಸಿರೋ ಮುಖಾಂತರ ಅಲ್ಲಿ 5,500 ಜನ ಒಳಗಡೆ ಸಿಗಾಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಅವ್ರಿಗೆಲ್ಲ ರೆಸ್ಕ್ಯೂ ಮಾಡಬೇಕು, ಅವ್ರಿಗೆಲ್ಲ ಫುಡ್ ಸಪ್ಲೈ ಮಾಡಬೇಕು ಅಂತ ಅವ್ರನ್ನೆಲ್ಲ ನಾವು ಇದು ಕ್ಯಾಂಪ್ಗಳಿರ್ಬೋದು ಮತ್ತು ಅಂಥದ್ದು ಇಟ್ಟಿದ್ದೀವಿ. ಮತ್ತು ಸ್ಟ್ಯಾಗಿಂಗ್ ಏರಿಯಾದಲ್ಲಿ ಮತ್ತು ರಿಲೀಫ್ ಕ್ಯಾಂಪು ಮತ್ತು ಕ್ಯಾಂಪ್ಗಳಲ್ಲಿರುವಂಥ ನಮ್ಮ ಸಿಬ್ಬಂದಿಗಳು ಯಾರು ಫೈರ್ ಸರ್ವಿಸು ಮತ್ತು ಪೊಲೀಸು ಮತ್ತು NGOs ಮತ್ತು ಯಾರು ಬರ್ತಾರೆ SR ಯೂನಿಟ್ ಯಾರು ಇರ್ತಾರೆ ಅವರೆಲ್ಲ ಮೆಡಿಕಲ್ ಕ್ಯಾಂಪಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಫುಡ್ ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಎಲ್ಲ ಕಡೆ ಒಂದು ಕ್ಯಾಂಪ್ಗಳ ಹತ್ರ ನಾವು ಒಂದು 4 ಕಡೆ ಕಿಚನ್ ಹೌಸನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡು ಅದರಲ್ಲಿ ಸುಮಾರು ಒಂದು 5,500 ಜನ ಮತ್ತು 1,500 ಜನ ಎಂಪ್ಲಾಯ್ ಇದ್ದಾರೆ. ಮತ್ತು 200 ಜನ ನಾವು NGOs ಇದ್ದಾರೆ. ಅವ್ರಿಗೆಲ್ಲರಿಗೂ ಫುಡ್ ಸಪ್ಲೈ ಮಾಡ್ತಾಯಿದ್ದೀವಿ 4 ಕಿಚನ್ ಹೌಸಿಂದ. ಇನ್ನೂ ಒಂದು ನಾವು ಆಗಲೇ ರಿಸೋರ್ಸ್ ಪರ್ಸನ್ ಹೇಳಿದ್ರೆ ಇನ್ನೂ 2,000 ಜನ ಜಾಸ್ತಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ಗೆ ನಾವು ಹೇಳಿ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಸರ್. ನಮಸ್ಕಾರ, ನನ್ನ ಹೆಸರು ತೇಜಸ್ವಿನಿ ಅಂತ. ನಾನು PHC ಮೆಡಿಕಲ್ ಆಫೀಸರ್ ಹಾಸನ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ IRS ಟೀಮಲ್ಲಿ ನಾನು ಮೆಡಿಕಲ್ ಯೂನಿಟ್ನ ಲೀಡರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮಗೆ ಬೆಳಿಗ್ಗೆ 9 ಗಂಟೆಗೆ ಕಲ್ಯಾಣ್ ಸಿಟಿಯಲ್ಲಿರುವಂಥ ರಾಮಗಢಲ್ಲಿ ಭೂಕಂಪನ ಆಗಿದೆ ಅಂತ ಹೇಳಿ ಮಾಹಿತಿ ಬಂತು. ಕೂಡಲೇ ನಾವು ಮೆಡಿಕಲ್ ಟಾಸ್ಕ್ ಫೋರ್ಸ್ ಮೀಟಿಂಗ್ನ ಕಂಡಕ್ಟ್ ಮಾಡಿದ್ವಿ. ಎಮರ್ಜೆನ್ಸಿ ಮೀಟಿಂಗ್ ಕಂಡಕ್ಟ್ ಮಾಡಿ ಹಾಗೆ ಇರೋಂತಹ 4 ಮೆಡಿಕಲ್ ಟೀಮ್ ಇತ್ತು ನಮ್ಮಲ್ಲಿ. ಸೊ ಅವ್ರನ್ನ ಡೆಪ್ಯೂಟ್ ಮಾಡಿದ್ದೀವಿ. ಒಂದನ್ನ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಟೀಮ್ ಜೊತೆ ಡೆಪ್ಯೂಟ್ ಮಾಡಿದ್ದೀವಿ. ಒಬ್ಬರನ್ನ ಟ್ರಯಾಜ್ ಏರಿಯಾ ಅಂತ ಹೇಳಿ ನಾವೊಂದು ಏರಿಯಾನ ಫಿಕ್ಸ್ ಮಾಡಿ ಇಮಿಡಿಯೇಟ್ ಅಲ್ಲೇ ಇನ್ಸಿಡೆಂಟ್ ಹತ್ತಿರದಲ್ಲೇ ಬೇಸಿಸ್ ಮೇಲೆ ನಾವು ಪ್ರೊಕ್ಯೂರ್ ಮಾಡ್ಕೊಂಡಿದ್ದೀವಿ.
ಈಗಾಗಲೇ ನಾವು ಪ್ಲಾನಿಂಗ್ ಸೆಕ್ಷನ್ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ನಾವು ಬೇರೆ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಮೆಡಿಕಲ್ ಸ್ಟಾಫ್ ಇರ್ಬೋದು, ಇಲ್ಲ ನರ್ಸಿಂಗ್ ಸ್ಟಾಫ್ ಇರ್ಬೋದು, ಪ್ಯಾರಾಮೆಡಿಕಲ್ ಸ್ಟಾಫ್ನ ನಾವು ಈ ಇನ್ಸಿಡೆಂಟ್ ರೆಸ್ಪಾನ್ಸ್ ಟೀಮ್ ಅಲ್ಲಿ ವರ್ಕ್ ಮಾಡೋದಕ್ಕೋಸ್ಕರ ಅದನ್ನ ಡೆಪ್ಯೂಟ್ ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಮ್ಮಲ್ಲಿ 13 ಡಾಕ್ಟರ್ ಟೀಮ್ಸ್ ಇದೆ, ಮೆಡಿಕಲ್ ಸಪ್ಲೈ ಕಿಟ್ಸ್ ಕೂಡ 50 ಇದೆ, ನಂತರ ಆಂಬ್ಯುಲೆನ್ಸ್ 10 ಕಾರ್ಯನಿರ್ವಹಿಸ್ತಾ ಇದೆ. ಈಗಾಗಲೇ ನಾವು ಮಾಹಿತಿ ಬಂದಿರೋ ಪ್ರಕಾರ 17 ಡೆಡ್ ಬಾಡೀಸ್ ನಾವು ಇದು ಮಾಡಿದ್ದೀವಿ, ಶೋಧನೆ ಮಾಡಿದ್ದೀವಿ. ಅವ್ರನ್ನ ಮಾರ್ಚುರಿಗೆ ಶಿಫ್ಟ್ ಮಾಡಿದ್ದೀವಿ. ಮಾರ್ಚುರಿ ಅನ್ನೋದ್ರೆ ಸ್ವಲ್ಪ ಇನ್ಸಿಡೆಂಟ್ ಪ್ಲೇಸ್ ಇಂದ ಸ್ವಲ್ಪ ದೂರದಲ್ಲಿ ಮಾರ್ಚುರಿ ಪ್ಲೇಸ್ ನ ನಾವು ಲೊಕೇಟ್ ಮಾಡಿದ್ದೀವಿ. ಅಲ್ಲಿ ಕೂಡ ಟ್ಯಾಗಿಂಗ್ ಕೂಡ ಮಾಡಿದ್ದೀವಿ. ಪರ್ಸನ್ ನ ನಾವು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಐಡೆಂಟಿಫಿಕೇಶನ್ ಟ್ಯಾಗ್ಗಳು ಕೂಡ ಹಾಕಿದ್ದೀವಿ. ಟ್ರಯಾಜ್ ಮೂಲಕ ನಾವು ತುಂಬಾ ಮೆಡಿಕಲ್ ಎಮರ್ಜೆನ್ಸಿ ಇರುವಂತಹ ಪೇಷಂಟ್ ಗಳನ್ನ ನಾವು ಮೊಬಿಲೈಸ್ ಮಾಡಿ ಆಂಬ್ಯುಲೆನ್ಸ್ ಮುಖಾಂತರ ನಿಯರ್ ಬೈ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೀವಿ. ಹಾಸ್ಪಿಟಲ್ಸ್ ಕೂಡ ನಾವು ಎಲ್ಲಾನು ಕೆಪಾಸಿಟಿ ಬಿಲ್ಡಿಂಗ್ ಮಾಡಿದೀವಿ. ಸೊ ಕ್ಯಾಶುಯಾಲಿಟೀಸ್ ನ ಇನ್ಕ್ರೀಸ್ ಮಾಡಿದೀವಿ, ಬೆಡ್ಸ್ ಕೂಡ ಇನ್ಕ್ರೀಸ್ ಮಾಡಿದೀವಿ. ಹಾಗೆ ಮೆಡಿಸಿನ್ಸ್ ಇರ್ಬೋದು, ಇಲ್ಲ ಕಿಟ್ಸ್ ಇರ್ಬೋದು, ಮತ್ತೆ ನೆಸೆಸರಿ ಎಕ್ವಿಪ್ಮೆಂಟ್ಸ್ ಕೂಡ ನಮ್ಗೆ ಈಗಾಗಲೇ ಬಂದಿದೆ, ಆರ್ಡರ್ ಮಾಡಿದೀವಿ, ಬಂದಿದೆ. ನಂತರ ಈಗ ಡಿಸಾಸ್ಟರ್ ಸೆಕೆಂಡರಿ ಡಿಸಾಸ್ಟರ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ, ಮತ್ತೆ ವಾಟರ್ ಬಾರ್ನ್ ಡಿಸೀಸಸ್, ಯಾಕೆಂದ್ರೆ ಎಲ್ಲ ವಾಟರ್ ಸಪ್ಲೈ ಇರ್ಬೋದು, ಸೀವೇಜ್ ಸಪ್ಲೈ ಇರ್ಬೋದು, ಎಲ್ಲ ಬ್ಲಾಕ್ ಆಗಿರೋದ್ರಿಂದ ಇಲ್ಲ ಡ್ಯಾಮೇಜ್ ಆಗಿರೋದ್ರಿಂದ ವಾಟರ್ ಬಾರ್ನ್ ಡಿಸೀಸಸ್ ಜಾಸ್ತಿ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ಅದ್ರ ಪ್ರಕಾರ ನಾವು ಪ್ಯಾರಾಮೆಡಿಕಲ್ ಟೀಮ್ ನ ನಾವು ಡೆಪ್ಯೂಟ್ ಮಾಡಿದೀವಿ. ಅವರು ಬ್ಲೀಚಿಂಗ್ ಪೌಡರ್ ಇರ್ಬೋದು, ಇಲ್ಲ ಸ್ಪ್ರೇ ಇರ್ಬೋದು, ಅದನ್ನ ಸಿಂಪಡಿಸೋ ಮುಖಾಂತರ ಇದನ್ನ ತಡೆಗಟ್ಟೋ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಸ್ಯಾನಿಟೇಷನ್ ಇರ್ಬೋದು, ಇಲ್ಲ ಬೇಸಿಕ್ ಫೆಸಿಲಿಟೀಸ್ ಇರ್ಬೋದು, ಪ್ಲಾನಿಂಗ್ ಸೆಕ್ಷನ್ ಜೊತೆ ನಾವು ಮಾತಾಡಿದೀವಿ. ಮೊಬೈಲ್ ಎಕೋ ಫ್ರೆಂಡ್ಲಿ ಟಾಯ್ಲೆಟ್ಸ್ ಕೂಡ ನಾವು ಇನ್ವೆಂಟ್ ಹಾಕಿದೀವಿ. ನಂತರ ಹತ್ರದಲ್ಲಿರುವ ಶಾಲಾ ಕಾಲೇಜುಗಳನ್ನ ನಾವು ಮೆಡಿಕಲ್ ರಿಲೀಫ್ ಕ್ಯಾಂಪ್ ಆಗಿ ಕನ್ವರ್ಟ್ ಮಾಡಿದೀವಿ. ಸೊ ಅಲ್ಲಿ ಬೇಸಿಕಲಿ ಫಸ್ಟ್ ಏಡ್ ಇರ್ಬೋದು, ಇಲ್ಲ ಬೇಸಿಕ್ ಟ್ರೀಟ್ಮೆಂಟ್ ಕೊಡುವಂತ ಎಲ್ಲ ಫೆಸಿಲಿಟೀಸ್ ಕೂಡ ನಾವು ಕೊಡ್ತಾ ಇದ್ದೀವಿ. ನಮ್ಮ ಆಪರೇಷನ್ ಅಲ್ಲಿ ನನ್ನನ್ನು ಸಪೋರ್ಟಿಂಗ್ ಆಫೀಸರ್ ಆಗಿ ನೇಮಿಸಿದ್ದಾರೆ. ನಮ್ದು ಏನು ಅಂತ ಅಂದ್ರೆ ಲಾಜಿಸ್ಟಿಕ್ ಇದಕ್ಕೆ ಇದಕ್ಕೆ ರಿಸೋರ್ಸಸ್ ಮತ್ತು ಗ್ರೌಂಡ್ ಸಪ್ಲೈ ಫೆಸಿಲಿಟಿ ಇದ್ರ ಬಗ್ಗೆ ಯಾವುದೇ ರೀತಿ ತೊಂದರೆ ಆದರೂ ನಾವು ಇದ್ರ ಪರವಾಗಿ ನಾವು ಸಪೋರ್ಟಿಂಗ್ ಆಗಿ ಯಾವುದೇ ರೋಡ್ ಕ್ಲಿಯರ್ ಆಗಿರ್ಬೋದು, ಮತ್ತು ವೆಹಿಕಲ್ ಮತ್ತು ಟ್ರಾಫಿಕ್ ಇವೆಲ್ಲ JCB ಇರ್ಬೋದು, ಮತ್ತು ಬಿಲ್ಡೋಸರ್ ಇವೆಲ್ಲಕ್ಕೂ ರಿಸೋರ್ಸ್ ನಮ್ಮಲ್ಲಿ ಇದೆ ಅಂತ ರಿಸೋರ್ಸನ್ನು ಸದುಪಯೋಗ ಮಾಡ್ಕೊಂಡು ನಾವು ಆದಷ್ಟು ಅವ್ರಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ. ತೋಟಗಾರಿಕೆ ಇಲಾಖೆ ತೋಟಗಾರಿಕಾ ಸಹಾಯಕರ ಜಿಲ್ಲೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ARS ಟೀಮ್ನಲ್ಲಿ ನನ್ನನ್ನು ಲಾಜಿಸ್ಟಿಕ್ನಲ್ಲಿ ಫೈನಾನ್ಸ್ ಅಧಿಕಾರಿಯಾಗಿ ನಿಯೋಜನೆ ಮಾಡಿರ್ತಾರೆ. ಈ ಒಂದು ಟೀಮ್ನಲ್ಲಿ ಭೂಕಂಪ ನಡೆದಿರ್ತಕ್ಕಂಥ ಪ್ರದೇಶವಾದ ರಾಮಗಢ್ನಲ್ಲಿ ಒಂದು 20,000 ಜನ ಇರ್ತಾರೆ ಅಂತೇಳಿ ವರದಿ ನೀಡಿರ್ತಾರೆ. ಅಲ್ಲಿಗೆ ಪೊಲೀಸರು, ಫೈರು, ಇತರ ಅಧಿಕಾರಿಗಳನ್ನೆಲ್ಲ ಟೀಮ್ ಮಾಡಿ ಒಂದು ಬೇಸ್ ಮತ್ತೆ ಕ್ಯಾಂಪಸ್ನಲ್ಲಿ ನಿಯೋಜನೆ ಮಾಡಿರ್ತಾರೆ. ಅವ್ರಿಗೆಲ್ಲ ಫುಡ್ ಸಪ್ಲೈ ಎಲ್ಲ ಬೇಕಾಗಿರ್ತದೆ ಅಂತ ತಿಳಿಸಿದ್ರು. ಅದಕ್ಕೆ ಎಲ್ಲ ಫೈನಾನ್ಸ್ ವ್ಯವಸ್ಥೆ ಮಾಡ್ತಾ ಇರ್ತೀವಿ. ಮತ್ತೆ ಎಲ್ಲ NGOದವರೆಲ್ಲ ಇರ್ತಾರೆ. ಪ್ಲಾನಿಂಗ್ ಸೆಕ್ಷನ್ ಅಂತ ತಿಳಿಸಿರ್ತಕ್ಕಂಥದ್ದು ಫುಡ್ 2,000 ಜನ ಸಪ್ಲೈ ಇದ್ದು ಇನ್ನೂ 3,000 ಜನ ಬೆಳಿಗ್ಗೆ ಇಟ್ಟಿರ್ತಾರೆ. ಇದಕ್ಕೆಲ್ಲ ಬೇಕಾಗಿರ್ತಂತ ಹಣಕಾಸು ವ್ಯವಸ್ಥೆಯನ್ನು ಮಾಡ್ತಿದ್ವಿ. 17 ಜನ ಮೃತಪಟ್ಟಿದ್ದು, ಇನ್ನೂ 100 ಜನ ಸಾಮಾನ್ಯವಾಗಿ ಇರ್ತದೆ ಅಂತ ಹೇಳ್ತಾರೆ. ಇವರಿಗೆ ಹಣಕಾಸಿನ ನೆರವು ಬೇಕಾದಲ್ಲಿ, ಕಂಪನ್ಸೇಷನ್ ಬೇಕಾದಲ್ಲಿ ಸರ್ಕಾರಕ್ಕೆ ವರದಿ ಮಾಡಿ ಆ ಹಣಕಾಸಿನ ನೆರವನ್ನು ನೀಡಲಾಗುತ್ತದೆ ಅಂತ ತಿಳಿಸಿ. ಈ ಒಂದು ಸಭೆಯಲ್ಲಿ ಎಲ್ಲರೂ ಮಾಹಿತಿ ನೀಡಿದ್ದೀರಾ. ಇದೇ ರೀತಿ ಈ ಒಂದು ಸಭೆಯಲ್ಲಿ ಎಲ್ಲರೂ ಮಾಹಿತಿ ನೀಡಿದ್ದೀರಾ. ಪ್ರತಿಯೊಬ್ಬರು ಸಹಕಾರವನ್ನು ನೀಡ್ತಾ ಇದ್ದೀರಾ. ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ಬೇಕು. ಮತ್ತೆ ಇಂತಹ ಒಂದು ದುರಂತದಲ್ಲಿ ಸಾಕಷ್ಟು ನಾವು ಲೋಕಲ್ಸ್ ಅಂತ ಯೂಸ್ ಮಾಡ್ಕೋಬೇಕಾಗ್ತದೆ. ಇನ್ಸಿಡೆಂಟ್ ಪ್ಲೇಸ್ ಹತ್ರದಲ್ಲಿರೋರಿಗೆ ಅವರಿಗೆ ಕೇಳೋದ್ರಿಂದ, ಅವರಿಂದ ಮಾಹಿತಿ ತಗೊಳ್ಳೋದ್ರಿಂದ ನಾವು ಮನೆಗಳಲ್ಲಿ ಎಷ್ಟು ಜನ ಇದ್ರು, ಏನು ಹೆಡ್ ಕೌಂಟ್ಸ್ ತಗೋಬಹುದು. ಮತ್ತೆ ಹತ್ರ ಅಂದ್ರೆ ಭೂಕಂಪ ಆದ ತಕ್ಷಣ ಎಲ್ಲರೂ ಇದಾಗಲ್ಲ. ಅದು ಒಂದು 6 ಹಳ್ಳಿಗೆ ಎಫೆಕ್ಟ್ ಆಗಿದೆ. ಅದರಲ್ಲಿ ಕೆಲವರಿಗೆ ಎಫೆಕ್ಟ್ ಆಗಿರ್ತದೆ, ಕೆಲವರಿಗೆ ಆಗಿರೋದಿಲ್ಲ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಲೋಕಲ್ ಅಥಾರಿಟೀಸ್ ಇಂದ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ನಾವು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಸೊ ಇನ್ನು 12 ಅವರ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇದೇ ರೀತಿ ಇನ್ನೂ ಹೆಚ್ಚಿನ
ಅವಶ್ಯಕತೆ ಇದ್ದಲ್ಲಿ ಮತ್ತೆ ಒಂದು ಮೀಟಿಂಗ್ ಕರಿತೀವಿ, ಎಲ್ಲರೂ ಸಹಕಾರ ಮಾಡಿ ಹಾಜರು ಮಾಡಿ ಅಂತೇಳಿ ಎರಡು ಮಾತನ್ನು. ಸೊ ಈಗ ನಿಮ್ಗೆಲ್ಲ ಮುಗೀತು. ಸೊ ನಮ್ದು ಏನಾಗಿತ್ತು ಅಂದ್ರೆ ಕೆಲವೊಂದು ನಾನು ಹೇಳ್ಬೇಕಾಗಿತ್ತು ಅಬ್ಸರ್ವೇಷನ್ಸ್. IRS ಆರ್ಗನೈಸೇಷನ್ ಅಲ್ಲಿ ನಾವು ಏನ್ ಹೇಳಿದ್ವಿ, ಇನ್ಸಿಡೆಂಟ್ ಕಮಾಂಡರ್ ಅಂಡ್ ಇಟ್ ಸ್ಟಾಫ್. ಒಂದು ನೀವು ಏನ್ ಮಾಡ್ಬೇಕಂದ್ರೆ ಇನ್ಸಿಡೆಂಟ್ ಕಮಾಂಡರ್ ಆದವರು ನಿಮ್ಮ ಒಂದು ಸ್ಟಾಫ್ ಅಲ್ಲಿ ನಿಮ್ಮ ಆ ರೀತಿನಲ್ಲೇ ಬರಬೇಕಿತ್ತು. ಅದು ಪ್ರೊಲಾಜಿಕಲ್ ಆರ್ಡರ್ ಬಂತದೆ ಆಕ್ಚುಲಿ. ಇನ್ನೂ ಸ್ವಲ್ಪ ಸ್ಟ್ರಕ್ಚರ್ ಮಾಡಿದ್ರೆ ಒಳ್ಳೇದಿತ್ತು ಅಂತ ಅನ್ಕೊಳ್ತೀನಿ ನಾನು. ಸ್ವಲ್ಪ ಪರ್ಟಿಕ್ಯುಲರ್ಲಿ ಯಾರಪ್ಪ ಅಂತಂದ್ರೆ ಇವರು ಅದು ಫಸ್ಟ್ ಇದಾಯ್ತಲ್ಲ, ಇನ್ಫಾರ್ಮೇಶನ್ ಆಫೀಸರ್ದು, ಆಮೇಲೆ ಸೇಫ್ಟಿ ಆಫೀಸರ್ದು, ಮತ್ತೆ ಲೈಸನಿಂಗ್ ಅದೊಂದು ಸ್ವಲ್ಪ ಬಿಟ್ಟು ಹೋಗಿದೆ. ಯಾರು ಅಂತ ಹೇಳಿ ಸರಿಯಾಗಿ ಸ್ವಲ್ಪ ಇನ್ನೂ ಸ್ವಲ್ಪ ಬರ್ಬೇಕಿತ್ತು. ಲೈಸನಿಂಗ್ ಸ್ವಲ್ಪ ಹೇಳಿದ್ರಲ್ಲ, ನೀವೇ ಹೇಳಿದ್ರಲ್ಲ ಲೈಸನಿಂಗ್ ಅಲ್ಲ ನೀವು. ಸೊ ಇವಾಗ ಟೋಲ್ಡ್ ಆಕ್ಟ್ ಆಕ್ಚುಲಿ ವೆರಿ ನೈಸ್ಲಿ. ಬಟ್ ಲೈಸನಿಂಗ್ ಮಾಡುವಾಗ ನೀವೇನ್ ಹೇಳ್ಬೇಕಾಗಿತ್ತು ಅಂದ್ರೆ ಬೇರೆ ಬೇರೆ ಏನೇನ್ ಬರ್ತಾರಲ್ಲ, ಸೋ ಮೆನಿ ಪೀಪಲ್ ವಿಲ್ ಬಿ ಅಸೆಂಬ್ಲಿಂಗ್ ದೇರ್. ಪೀಪಲ್ ಅನ್ನೋದಕ್ಕಿಂತ ಏಜೆನ್ಸೀಸ್, ಆರ್ಗನೈಸೇಷನ್, ಬೇರೆ ಸ್ಟೇಟ್ಗಳಿಂದೆಲ್ಲ ನಮಗೆ ಸಹಾಯ ಬರ್ತಾ ಇದೆ. ನಾನು ಆಸ್ ಅ ಲೈಸನಿಂಗ್ ಆಫೀಸರ್ ಬಿಟ್ವೀನ್ Ramgarh district ICP and all other agencies from outside within the state, I will be coordinating carefully and keep up the database of all the resources coming in, and then we will make the check-in for everything and deploy the resources to the respective places wherever it is needed, and also demobilize, take the actions for demobilization, sending back the resources whenever it is not required. These are the things we have to work in coordination actually. Lizing officers ಅದೊಂದು ಸ್ವಲ್ಪ that point ಅಷ್ಟೇ ಮೆಸೇಜ್ ಓದಿದೆಲ್ಲ ಹೇಳಿದ್ರಿ. ಇನ್ನು ನಾವು ಬಂದ ಕೆಳಗಡೆ ಬಂದ್ವಿ. ಈಗ ಮುಗಿತೀವಿ ಎಲ್ಲಿಗೆ ಕಮಾಂಡ್ ಸ್ಟಾಫ್ ಇದಾಗಿರೋದು. ಸೊ ಕಮಾಂಡ್ ಸ್ಟಾಫ್ ಆದಾಗ ನೀವು ಏನಾಗುತ್ತೆ, ಕೆಳಗಡೆ ಬಂದಾಗ ಪ್ಲಾನಿಂಗ್ ಸೆಕ್ಷನ್ ಮತ್ತೆ ಆಪರೇಷನ್ ಸೆಕ್ಷನ್, ಲಾಜಿಸ್ಟಿಕ್ ಸೆಕ್ಷನ್, ಈ ಮೂರಲ್ಲಿ ನೀವು ಫರ್ದರ್ ಏನಿದೆ ಕೆಳಗಡೆ ಮಾಡಿದಿರನ್ನೆಲ್ಲ. ಬಟ್ ಇನ್ನೂ ಸ್ವಲ್ಪ ಮೆಡಿಕಲ್ ಯೂನಿಟ್ ಆಗಿರ್ಬೋದು, ನೀವು ಏನೇನು ಹೇಳ್ತಾರಲ್ಲ ಮೆಡಿಕಲ್ ಯೂನಿಟ್ ಇಟ್ ಸಮೌಟ್ ವೆರಿ ವೆಲ್. ನಿಮ್ದು ಯಾವ್ದಿರ್ತದೆ ನಿಮ್ಮ ಪ್ಲಾನಿಂಗ್ ಸೆಕ್ಷನ್ ಅಲ್ಲಿ ನೀವು ಏನು ಹೇಳಿದ್ರಿ, ಪ್ಲಾನಿಂಗ್ ಸೆಕ್ಷನ್ ಡಿಮೊಬಿಲೈಸ್ಮೆಂಟ್, ಸಿಚುವೇಶನ್ ಯೂನಿಟ್, ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಡಾಕ್ಯುಮೆಂಟೇಶನ್ ಯೂನಿಟ್ ಅಲ್ಲಿ ನಾವು ಯಾವಾಗಲೂ ಡಾಕ್ಯುಮೆಂಟ್ ಮಾಡ್ತಾನೆ ಹೋಗ್ತೀರ ಅಂತ ಹೇಳಿದ್ರಲ್ಲ ನೀವು. ದಟ್ ಇಸ್ ವೆರಿ ಗುಡ್ ಆಕ್ಚುಲಿ. ಯಾವುದೇ ಒಂದು ಬದಲಾವಣೆ ಆದಾಗ ಆಕ್ಷನ್ ಪ್ಲಾನ್ ಅಲ್ಲಿ ನಾವು ಅದನ್ನ ಇಮಿಡಿಯೇಟ್ ಆಗಿ ಆ ಬದಲಾವಣೆಯನ್ನ ನಾವು ರೆಕಾರ್ಡ್ ಮಾಡಿಕೊಂಡು ಅದನ್ನ ನಾವು ಪ್ಲಾನಿಂಗ್ ಸೆಕ್ಷನ್ ಟೀಮ್ಗೆ ನಾವು ತಲುಪಿಸ್ತಾ ಹೋಗ್ತಾ ಇರ್ತೀವಿ. ಅದೇ ರೀತಿಯಾಗಿ ಬೇಕಾದಂತಹ ಸಂಪನ್ಮೂಲಗಳನ್ನ ನಮ್ಮ ರಿಸೋರ್ಸಸ್ ನಾವು ಲಾಜಿಸ್ಟಿಕ್ ಸೆಕ್ಷನ್ ಕೊಡ್ತಾ ಹೋಗ್ತೀವಿ. ಲಾಜಿಸ್ಟಿಕ್ ಸೆಕ್ಷನ್ ಇಂದ ಬಂದಂತ ಸಂಪನ್ಮೂಲಗಳನ್ನು ನಾವು ಈಗ ಆಪರೇಷನ್ ಸೆಕ್ಷನ್ಗೆ ಕೊಡ್ತಾ ಹೋಗ್ತೀವಿ. ಆಪರೇಷನ್ ಮೆಡಿಕಲ್ ಯೂನಿಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅಲ್ಲಿರುವಂತಹ ಒಂದು ಸೆಕ್ಷನ್ಗಳಿಗೆ ನಾವು ಸಪ್ಲೈ ಮಾಡ್ತಾನೆ ಇರ್ತೀವಿ ಅಂತ ನೀವು ಅದನ್ನ ಅರೇಂಜ್ ಮಾಡ್ತೀವಿ, ವ್ಯವಸ್ಥೆ ಮಾಡೋದು ಅಷ್ಟೇ ನಿಮ್ದು. ಪ್ರೊಕ್ಯೂರ್ಮೆಂಟ್ ಮಾಡೋದು ಅವರು, ಕೆಲಸ ಮಾಡೋದು ಅವರು. ನಿಮ್ದು ಏನಪ್ಪಾ ಅಂದ್ರೆ ಜಸ್ಟ್ ಪ್ಲಾನ್ ಮಾಡೋದು. ಪ್ಲಾನ್ ಅಲ್ಲಿ ಚೇಂಜಸ್ ಮಾಡ್ಕೊಂಡು ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಫ್ರಮ್ ಬಿಗಿನಿಂಗ್ ಟು ಎಂಡ್ ಅಪ್ ಟು 12 hours, ಕಂಪ್ಲೀಟ್ 12 hours ಅದೊಂದು ಸ್ವಲ್ಪ ಆ ಥರ ಬರ್ಬೇಕಿದೆ ಅಂತ ನನ್ಗೆ ಅನ್ಸ್ತು. ಹೇಳಿದ್ರಿ, ಬಟ್ ಅದು ಈ 12 hours ಅಲ್ಲಿ ನಾವು ಕಂಟಿನ್ಯೂಸ್ ಚೇಂಜಸ್ ಇದ್ದೇ ಇರ್ತದೆ ನಮ್ಮಲ್ಲಿ. ಒಂದೇ ತರ ಮಾಡಿದಿರೋದ್ರಲ್ಲಿ ಒಂದು ಪ್ಲಾನ್ ಮಾಡಿರ್ತೀವಿ, ಆದ್ರೆ ಆ ಪ್ಲಾನ್ ಸರಿ ಅದೇ ತರ ಇಂಪ್ಲಿಮೆಂಟ್ ಆಗುತ್ತೆ ಗ್ಯಾರಂಟಿ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಏನೇನು ಆಗ್ಬೋದು ಚೇಂಜಸ್ ಸರಿಯಾಗಿ ಆದ್ರೆ ಬರೋಲ್ಲ. ಆಗ್ಲಿಲ್ಲ ನಮ್ಮ ಅಜೆಂಪ್ಷನ್ ಚೇಂಜ್ ಆದ್ರೆ ನಾವು ಒಂಥರ ಅಜೆಂಪ್ಷನ್ ಮಾಡಿರ್ತೀವಿ, ಇಷ್ಟೇ ಜನ ಸಾಯ್ತಾರೆ, ಇಷ್ಟೇ ಜನ ಬರ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಅಷ್ಟು ಜನ ಆಗ್ಲಿಲ್ಲ, ಜಾಸ್ತಿ ಆದ್ರಂತ ಕಡಿಮೆನೂ ಆಗಿರ್ಬೋದು. ಅಕಾರ್ಡಿಂಗ್ಲಿ ನಮ್ದು ಪ್ಲಾನು ನಾವು ಬದಲಾವಣೆ ಮಾಡ್ಕೊಂಡು ಹೋಗ್ತೀವಿ. ಎವ್ರಿ 30 minutes or 1 hour ರಿವೈಸ್ ಅವರ್ ಕ್ರಿಯಾ ಯೋಜನೆಯನ್ನ ರಿವೈಸ್ ಮಾಡ್ತಾ ಅದನ್ನ ಪರಿಷ್ಕರಣೆ ಮಾಡ್ತಾ ಹೋಗ್ತೀವಿ. ಅದನ್ನ ಮಾಡಿದ್ದನ್ನ ನಾವು ಸಬ್ಮಿಟ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಅದೊಂದು ಸ್ವಲ್ಪ ಯಾಕಂದ್ರೆ ಮೊಬೈಲ್ ಇದು ಡಾಕ್ಯುಮೆಂಟೇಶನ್ ಯೂನಿಟ್ ಏನಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರ ಹತ್ರ ಎಲ್ಲ ಏನಾಯ್ತು ಅನ್ನೋದು ಬದಲಾವಣೆಗಳೆಲ್ಲ ಅವ್ರ ಹತ್ರ ಕೇಳ್ತಾರೆ. ನಾಳೆ ಏನ್ ಬದಲಾವಣೆ ಆಗಿತ್ತು, ಏನ್ ಮಾಡಿದ್ರಿ ಅಂತ ಕೇಳ್ತಾರೆ. ನಾವು ಇದರ ಬದಲಾವಣೆ ಆಗಿತ್ತು, ಇದರ ಮಾಡಿದೆ ಅಂತ ಹೇಳೋದಕ್ಕೆ ರಿಟರ್ನ್ ಡಾಕ್ಯುಮೆಂಟ್ ಇರ್ತಾರೆ. ಅದೊಂದು ಮೆಡಿಕಲ್ ಯೂನಿಟ್ ಭಾಳ ಚೆನ್ನಾಗಿ ಹೇಳಿದ್ರು. ಯಾಕಂದ್ರೆ ಅವ್ರು ಎಂಡಲ್ಲಿ ಅವರು ಇದ್ರು ರಿಲೀಫ್ ಕ್ಯಾಂಪ್ ಅದನ್ನ ಮಿಸ್ ಮಾಡ್ತಾರೆ ಅನ್ಕೊಂಡಿದ್ದೇನೆ. ಕೊನೆಗೆ ಆದ್ಮೇಲೆ ಇದ್ರು ಅವರು ಯಾವ ರಿಲೀಫ್ ಕ್ಯಾಂಪ್ ಅಲ್ಲಿ ಮತ್ತೆ ಕ್ಯಾಂಪ್ ಅಲ್ಲಿರುವಂತಹ ಸಿಬ್ಬಂದಿ ವರ್ಗದವರಿಗೆ ಮತ್ತೆ ಅಲ್ಲಿ ಅಫೆಕ್ಟ್ ಆದಂತ ವಿಕ್ಟಿಮ್ಸ್ ಗಳಿಗೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನ್ ಲೈಕ್ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಕೊಡ್ಬೇಕು. ಅವ್ರಿಗೆ ಅವ್ರಿಗೂ ಆರಾಮಿಲ್ಲಂಗ ಆಗುತ್ತೆ. ನಮ್ಮಲ್ಲಿ ನಮಗೂ ನಾವು ಇರ್ತೀವಲ್ಲ, ನಮಗೂ ಹುಷಾರಿಲ್ಲಂಗ ಆಗ್ಬೋದು, ಏನಾದ್ರೂ ಆಗ್ಬೋದಲ್ಲಿ, ನಮಗೂ ಆಗ್ಬೋದು, ಅವ್ರಿಗಂತೂ ಹಾಗೆ ಆಗಿರುತ್ತೆ. ಅವ್ರಿಗೆ ಅಲ್ಲಿದ್ದವ್ರಿಗೆ ಆಗದವ್ರು ಇರ್ಬೋದು, ಅದೇ ಇರ್ಬೋದು. ಬಟ್ ಎಲ್ಲರಿಗೂ ಕೂಡ ಫಸ್ಟ್ ಏಡ್ ಮಿನಿಮಮ್ ಏನು ನಮ್ಗೆ ಪ್ರಥಮ ಚಿಕಿತ್ಸೆ ಆಗಿರ್ಬೋದು, ಟ್ರೀಟ್ಮೆಂಟ್ ಆಗಿರ್ಬೋದು, ಎಲ್ಲ ಸೌಲಭ್ಯಗಳನ್ನ ನಾವು ಕ್ರಿಯೇಟ್ ಮಾಡಿದೀವಿ ಕ್ಯಾಂಪ್ಸ್ ಅಲ್ಲಿ ಮತ್ತೆ ರಿಲೀಫ್ ಕ್ಯಾಂಪ್ಸ್ ಅಲ್ಲಿ ಅಂತ ಹೇಳಿದ್ರು. ಬಹಳ ಚೆನ್ನಾಗಿ ಪಾಯಿಂಟ್ ನಮ್ಗೆ ಮಿಸ್ ಆಗ್ತದೆ ಅನ್ಕೊಂಡಿದ್ದೆ, ಅದನ್ನು ಬರ್ತದೆ ಮನೆಗೆ. ವಿತ್ ಆಲ್ ದೀಸ್ ಥಿಂಗ್ಸ್ ಹಿ ಹ್ಯಾಸ್ ಕವರ್ಡ್ ಎವ್ರಿಥಿಂಗ್. ಸೊ ಉಳಿದವರು ಕೂಡ ಇವರು ಬಹಳ ಚೆನ್ನಾಗಿ ಮೀಡಿಯಾದಲ್ಲಿ ನಾವು ಏನೇನು ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿದ್ವಿ ಅಂತ ಹೇಳಿ. ಅದೇ ರೀತಿಯಾಗಿ ಕೆಲವೊಂದು ಬಿಟ್ಟೋಗಿರ್ತದೆ. ಮೊದಲು ಅವ್ರು ಹೇಳೋದು ಯಾರೋ ಇನ್ನೊಬ್ರು ಹೇಳ್ತಾ ಇದ್ರು ಮೀಡಿಯಾದವ್ರು, ಯಾರೋ ವೆಟರ್ನರಿ ಆಫೀಸರ್. ಸೊ ಆ ಥರ ಇರುವಾಗ ನೀವು ಪ್ರೆಸೆಂಟೇಷನ್ ಮಾಡುವಾಗ ತಯಾರಿ ಮಾಡ್ಕೊಂಡ್ ಬರ್ಬೇಕು. ಆ ಥರ
ನೀವು ನಿಜವಾಗ್ಲೂ ಹೋದಾಗ ನೀವು ಕೇಳಿದ್ರಿ ಅಂತ ತಿಳ್ಕೊಳ್ಳಿ, ಕೆಟಲ್ ಕೇಳಿದ್ರೆ ಅಂತ ತಿಳ್ಕೊಳ್ಳಿ, ಕೆಟಲ್ ಎಲ್ಲ ಚೆನ್ನಾಗಿ ಹೇಳಿದ್ರಿ ನೀವು, ಬಟ್ ಅದನ್ನ ಕೇಳಿಲ್ಲ ನೀವು. ಸೊ ಯು ಶುಡ್ ನಾಟ್ ಟೇಕ್ ದ ರೋಲ್ ವೇರ್ ಇಟ್ ಯು ಆರ್ ನಾಟ್ ಕಂಫರ್ಟೇಬಲ್ ಅಲ್ವಾ. ನನ್ಗೆ ಈ ರೋಲ್ ಕೊಡಿ, ನಾನು ಕ್ಯಾಟಲ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಹೇಳೋದಿತ್ತು ನೀವು. ಕ್ಯಾಟಲ್ ಮ್ಯಾನೇಜ್ಮೆಂಟ್ ಫಾಡರ್ ಇದೆಲ್ಲ ನಾನು ಕೆಲಸ ಚೆನ್ನಾಗಿ ಮಾಡ್ತೀನಿ ಅಂತ ನೀವು ಅದಕ್ಕೆ ತಕ್ಕಂತೆ ಹೇಳಿದ್ರೆ ಭಾಳ ಚೆನ್ನಾಗಿರೋದು ಅಂತ ನನಗೆ. ಇವ್ರು ಮೀಡಿಯಾದವ್ರು ಇದ್ರಲ್ಲ ಆಗಲೇ ಇವ್ರು ಹೇಳ್ಬಿಡೋದು ಅಲ್ವಾ. ಆ ಥರ ಹೇಳಕ್ ಹೋಗ್ಬಾರ್ದು. ನಂಗೆ ಅರ್ಧ ಮಂದಿ ಹೇಳಿದ್ರು ಏನ್ ಮಾಡ್ತಾರಲ್ಲಿ ಇನ್ಸಿಡೆಂಟ್ ಕಮಾಂಡರ್ ನಿಜವಾಗ್ಲೂ ಡಿ ಸಿ ಆಗಿ ಏನ್ ಮಾಡ್ತಿದ್ರು, ಇವ್ರು ಯಾವ ಸೆಕೆಂಡ್ ಯು ಟು ಟಾಸ್ಕ್ ನಿಜವಾಗ್ಲೂ ಆಗಿದ್ರೆ ಅವ್ರು ಸುಮ್ಮನೆ ಕೂತಿದ್ರೆ ಯಾಕಂದ್ರೆ ಚೀಫ್ ಫೈರ್ ಆಗ್ತಾರೆ ಅವರು ಅಲ್ವಾ. ಚೀಫ್ ಫೈರ್ ಆಫೀಸರ್ ಈಸ್ ವೆರಿ ವೆರಿ ರೈಟ್, ದೇರ್ಫೋರ್ ಈ ಕೆಪ್ ಆಯ್ತು ಅಲ್ವಾ. ಇಲ್ಲದ್ರೆ ನಿಮ್ಗೆ ಅವತ್ತು ಅದನ್ನ ಏನಾಗಿರೋದು ಏನಾದ್ರು ಸಮಸ್ಯೆಗಳಾಗಿರೋದು. ಯಾಕಂದ್ರೆ ಯು ಆರ್ ನಾಟ್ ಕಮ್ ಪ್ರಿಪೇರ್ಡ್, ಸಿಂಪ್ಲಿ ಯು ಆರ್ ಲಫಿಂಗ್ ಅಂತ ಹೇಳೋದು ಅವರು ಅಲ್ವಾ. ಆಮೇಲೆ ಮೀಡಿಯಾದವ್ರು ಅಲ್ಲೇ ಕೂತಿದ್ರು. ನಾನೇ ಕೇಳಿದ್ನಲ್ಲ ನಿಮ್ಗೆ, ನಾನೇ ಪತ್ರಕರ್ತ ಆಗಿದ್ದೀನಿ, ಏನ್ ಮಾಡ್ಕೊಂಡಿದ್ರಿ ಅಂತ ಕೇಳಿದೆ. ನೀವು ಆಮೇಲೆ ಹೇಳಿದ್ರಿ ಇಲ್ಲಿ ಅಲ್ಲಿವರೆಗೆ ಹೇಳ್ತಾನೆ ಇರಲಿಲ್ಲ. ಆಮೇಲೆ ನೀವು ನಾನಲ್ಲ ಇನ್ನೊಬ್ರು ಇದಾರೆ ಅಂತ ಅವ್ರಿಗೆ ಹೇಳಿದೆ ಅಲ್ವಾ. ಇಲ್ಲಿ ಸರ್ಕಾರ ಆಗಿಲ್ಲ ಅದು. ಈ ತರ ಮೀಡಿಯಾದವ್ರು ಏನ್ ಮಾಡ್ತಾರೆ, ಇವರು ಏನು ಮಾಡಿಲ್ಲ ಅಂತೇಳಿ ಅವರು ಪಬ್ಲಿಕ್ ಮಾಡ್ಬಿಡ್ತಾರೆ ಪೇಪರಲ್ಲಿ ಎಲ್ಲ ಕಡೆ. ಇದನ್ನ ತುಂಬ ಹೋಗ್ತಾರೆ ಅವರು, ಯಾಕಂದ್ರೆ ಇದು ಓಪನ್ ಆಗಿರ್ತದೆ ಎಲ್ಲರಿಗೂ ಈ ತರ ಮೀಟಿಂಗ್ಗಳು. ಇವ್ನು NGO ಟು ಕಮ್ ಇನ್ಸೈಡ್ ದಿ ಮೀಟಿಂಗ್ ಆಗಿ ಅವ್ರು ಬಂದಾಗ ಏನ್ ಮಾಡ್ತಾರೆ, ನಮ್ಮನೆ ಕೂತಿದ್ರೆ ಬಂದೇ ಬಿಡ್ತಾರೆ ಒಳಗಡೆ. ಬಂದು ಅವ್ರು ಏನ್ ಮಾಡ್ತಾರೆ, ದೂರದರ್ಶನದವ್ರು ಮೀಡಿಯಾದವ್ರು ಇರ್ತಾರೆ, ಅವ್ರು ಬಂದ್ಬಿಟ್ಟು ಅಲ್ಲೇ ಡೈರೆಕ್ಟ್ ಟೆಲಿಕಾಸ್ಟ್ ಹಾಕಿರ್ತದೆ ನೀವು ಏನ್ ಮಾತಾಡ್ತಿರಲ್ಲ. ಸೊ ಅವಾಗ ತೊಂದರೆಗಳಾಗ್ತದೆ. ಯಾವುದೇ ರೀತಿಯಲ್ಲಿ ಹೋಗುವಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ಸಂಪೂರ್ಣ ತಯಾರಿ ಮಾಡ್ಕೊಂಡು ಹೋಗಿ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳಿದಾಗ, ಲಾಜಿಕಲ್ ಆಗಿ ಹೇಳಿದಾಗ ಅವ್ರಿಗೆಲ್ಲ ಒಂದು ಅರ್ಥ ಆಗುತ್ತೆ. ಅದೊಂದು ಮಿಸ್ ಆಯ್ತು. ಇದೆಲ್ಲ ಚೆನ್ನಾಗಿ ಹೇಳಿದ್ರಿ. ಐ ಥಿಂಕ್ ಐ ಶುಡ್ ಥ್ಯಾಂಕ್ ಎವ್ರಿಬಡಿ ಫಾರ್ ಎಕ್ಸ್ಪ್ಲೈನಿಂಗ್ all the steps that you have taken in every section, planning, operation, logistics and also command staff. Command staff ಅಂದ್ರೆ ಎಲ್ಲ ಗೊತ್ತಾಗಿದೆ, ಲಾಜಿಸ್ಟಿಕ್ ಸೆಕ್ಷನ್ ಅಲ್ಲಿ ಇರ್ತದೆ ಎಲ್ಲ ಗೊತ್ತಾಗಿದೆ, ಮತ್ತೆ ಕೆಳಗಡೆ ಇರುವಂತ ಯೂನಿಟ್ಸ್ ಇದೆಯಲ್ಲ ಅದು ಗೊತ್ತಾಗಿದೆ ನಿಮಗೆ. ಈಗ ಮಾಡಿದ್ರಲ್ಲ ಅಲ್ಲೇ ಅದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಅಸೈನ್ಡ್ ನೀಡೆಡ್ ಅಂತ ಏನೇನು ರಿಸೋರ್ಸಸ್ ಇದೆಲ್ಲ ಹೇಳಿದ್ರೆ ನೀವು, ಇವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಆಕ್ಚುಲಿ ರಿಸೋರ್ಸ್ ಅಲ್ಲಿ. ಸೊ ಅದು ರಿಯಲ್ ಆಗಿರ್ಬೇಕು ಅದು ಫೀಲ್ಡ್. ಈಗಲೇನು ಹೈಪೋಥೆಟಿಕಲ್ ಸಿಚುವೇಶನ್ ಕೊಟ್ಟಿದೀವಿ ಅದಕ್ಕೆ ಕೇಳಿದ್ರಿ, ರಿಯಲ್ ಸಿಚುವೇಶನ್ ಅಲ್ಲಿ ಅಸೆಸ್ ಮಾಡಿ ರಿಯಲ್ ಆಗಿ ಹೇಳ್ಬೇಕು. ಇಷ್ಟೇ ಇದೆ ಸರ್, ಎರಡೇ ಬಂದಿದೆ, ಎರಡೇ ಇದೆ, ಎರಡು ಆಗಲ್ಲ ನಮ್ಗೆ, ಇನ್ನೂ 3 ಬೇಕಂತ ಹೇಳ್ಬೇಕು. ನೀವೇನು ರಿಕ್ವೈರ್ಡ್ ಇದು 5 ಬೇಕು, ಈಗ ಅವೈಲೇಬಲ್ 2 ಅಂತ ಹೇಳ್ತಾ ಇದ್ರಿ, ಹಂಗೆ ಹೇಳ್ತಾ ಇದ್ರಲ್ಲ ಅದು ರಿಯಲ್ ಆಗಿ ಇರ್ಬೇಕು. ಓಕೆ, ಇಲ್ಲಿ ಏನ್ ಮಾಡಿದ್ರಿ, ನಾವು ಕೊಟ್ಟಿದೀವಿ, ರೆಡಿಮೇಡ್ ಕೊಟ್ಟಿದೀವಿ ಡೇಟಾ, ಅದ್ರ ಪ್ರಕಾರ ನೀವು ಓದ್ಕೊಂಡು ಹೇಳ್ಬಿಡ್ತೀರಿ ಅಲ್ವಾ. ಬಟ್ ದೇರ್ ಯು ಹ್ಯಾವ್ ಟು ಡೂ ಇಟ್ ರಿಯಲಿ ಆಸ್ ಪರ್ ದ ಸಿಚುವೇಶನ್ ಫ್ರಮ್ ಟೈಮ್ ಟು ಟೈಮ್. ಓಕೆ, ಸೊ ನೀವು ಹೇಳಿದ್ರಿ, ಎಲ್ಲರೂ ಹೇಳಿದ್ರು, ಅವ್ರ ರೆಸ್ಪಾನ್ಸಿಬಿಲಿಟಿ ಹೇಳಿದ್ರು. So everyone has played their roles as the unit leaders and also ICP. Generally ICP will be deputy commissioner. So ಹಾಗಾಗಿ ನೀವು ಆಗಲೇ ಆ ಡೆಸಿಗ್ನೇಷನ್ ಇದ್ರೂ ಅಷ್ಟೇ, ಇದ್ದಿದ್ರು ಅಷ್ಟೇ, you have played your roles at least to the requirements, desired requirements ಅಲ್ವಾ. ಒಂದು ಡಿಸೈರ್ ಇರ್ತದೆ ನಮ್ಗೆ, ಇಷ್ಟು ಲೆವೆಲ್ ಅಲ್ಲಿ ಇರ್ಬೇಕು ನಾವು ಅಂತಂದ್ರೆ ಆ ಲೆವೆಲ್ ಅಲ್ಲಿ, ಬಟ್ ಅದಕ್ಕಿಂತ ಬಿಲೋ ದ ಡಿಸೈರ್ಡ್ ಲೆವೆಲ್ ಇರ್ಬಾರ್ದು. ಪ್ರಿಸ್ಕ್ರೈಬ್ ಲೆವೆಲ್ಸ್ ಅಂತ ಇರ್ತದೆ ನಮಗೆ, ಆ ಲೆವೆಲ್ ಇದೀವಿ ಅಂತ ಅಲ್ವಾ. ಸೊ ಇವರ ಪರ್ಫಾರ್ಮೆನ್ಸ್ ವಿಲ್ ಬಿ ಬೆಟರ್ ಅಂತ ನಮಗೆ ಅನ್ಸುತ್ತೆ. ಸೊ ಆನ್ ದ ಸೈಡ್ ಫಾರ್ ದ ನೆಕ್ಸ್ಟ್ ಓನ್ಲಿ 12 hours. ಸೊ ವಿಲ್ ಸಿ ಮಾನಿಟರ್ ಅಕಾರ್ಡಿಂಗ್ ಟು ದ ಮಾನಿಟರಿಂಗ್ ಯೂನಿಟ್. ಮಾನಿಟರಿಂಗ್ ಯೂನಿಟ್ ಅಂದ್ರೆ ಯಾರು ನಮ್ಮಲ್ಲಿ ಒಬ್ಬರು ಇರ್ತಾರೆ, ಮಾನಿಟರಿಂಗ್ ಯೂನಿಟ್ ಯಾರು ಮೊಬಿಲೈಸೇಷನ್ ಟೀಮ್ ಅಲ್ಲೇ ಇರ್ತದೆ ಮಾನಿಟರಿಂಗ್. ಸೊ ಡಿವೈಸ್ ವರ್ಕ್ಸ್ ಮಾನಿಟರ್ ಮಾಡ್ತಾರೆ, ಎಷ್ಟು ಆಗ್ತದೆ ಎಷ್ಟು ಆಗಿಲ್ಲ ಅಂತ ನೋಡ್ತಾ ಇರ್ತೀವಿ. ಅಕಾರ್ಡಿಂಗ್ಲಿ ICP ವಿಲ್ ಟೇಕ್ ದಿ ಆಕ್ಷನ್ ಆನ್ ದ ಎರರ್ಸ್. ಓಕೆ, ಯಾರು ಎರರ್ ಮಾಡ್ತಾರೆ, ಯಾರು ಡಿಲೇ ಮಾಡ್ತಾರೆ, will review the progress date in every hour and take necessary actions to recoup the delays. Okay.